ಥೂ ಹಲ್ಕಾಗ ನಿಮ್ ವಂಶ ನಿರ್ವಂಶಾಗ ನಿಮ್ ಮನೆ ನಾನ್ ರೌಡಿ ಅಲ್ಲಜ್ಜಿ, ಲಾರಿ ಕ್ಲೀನರ್ ಲಕ್ಕ. ಇಲ್ಲೇ ಇದನ್ ಪಕ್ಕ. ಅಚ್ಚರಿ ಮಧ್ಯರಾತ್ರಿ ಇಷ್ಟೆಲ್ಲ ಒಡವೆ ಹಾಕೊಂಡು ಸೋಬ್ರ ಎಂತರ ಓಡಾಡ್ತಿದ್ಯಲ್ಲ, ಹೆಂಗೆ? ಎಲ್ಲಿ ಯಾವ ಹತ್ರ ಹೇಗ್ ಮಾತಾಡ್ಬೇಕು ಅಷ್ಟು ಗೊತ್ತಾಗಲ್ಲ ನಿಂಗೆ. ಹೋಗ್ ಟ್ರಂಕ್ ತಗೊಂಬ. ಎಸ್ ಥ್ಯಾಂಕ್ ಯು ಗುರು. ಥ್ಯಾಂಕ್ ಯು ಅಲ್ವಾ, ಸಾರಿ ಅಂತ ಹೇಳ್ಬೇಕು. ಥ್ಯಾಂಕ್ ಯು ಗುರು, ಸಾರಿ ಗುರು. ಹೋಗು ಹೋಗು. ಎಲ್ಲೊಟ್ಟಿದ್ದೆ ಅಜ್ಜಿ? ಮೈಸೂರ್ಗಪ್ಪ. ಮೈಸೂರ್ಗ? ನಮ್ದು ಅದೇ ದಾರಿ, ಬಾ. ಮೈಸೂರಿನಲ್ಲಿ ನನ್ ಮೊಮ್ಮಗಳು ಲಕ್ಷ್ಮಿ ಕಾಲೇಜಲ್ಲಿ ಓದ್ತಿದ್ದಾಳೆ. ಪರೀಕ್ಷೆ ಮುಗ್ದಿರೋದ್ರಿಂದ ಕರ್ಕೊಂಬರೋಣ ಅಂತ ಹೊರಟೆ. ಬಸ್ ನಿಲ್ಲಿಸ್ಲೇ ಇಲ್ಲ. ಈ ಹಾಳದ ಒಂದ್ ಗಾಡಿ ಹತ್ಕೊಂಡೆ. ನಮ್ ಗಾಡಿ ಇದೆಲ್ಲ ಚೆನ್ನಾಗಿದೆ ನೋಡು. ನಿನ್ ಹೆಸರೇನು? ಶಂಕರ ಅಂತ. ದೇವ್ರ ಹಾಗ್ ಬಂದ್ ನನ್ ಕಾಪಾಡ್ದೆ. ನಾ ಸತ್ತು ಮುಂದಿನ ಜನ್ಮದಲ್ಲಿ ನಿನ್ ಹೊಟ್ಟೆಲೆ ಹುಡ್ತೀನಿ. ಬಾಜಿ ಹತ್ತು. ಬಾ ಇಷ್ಟು ಎಣಬಾರ. ಅಜ್ಜಿ ಆಸ್ತಿ ಎಲ್ಲ ಇದ್ರೊಳಗೆ ಐತೆ. ಬೇಗ ಇದು ಹಿಡ್ಕೋ. ಎಲ್ಲಿಗೆ? ಜಾಂದೆ ಗುರು. ರೈಟ್. ನನ್ನ ಮಗನು ನಿನ್ನ ಹಾಗೆ ಗುಂಡ್ಕಲ್ಲಿದ್ದಂಗಿದ್ದ. 15 ಎಕರೆ ಜಮೀನನ್ನ 110 ಎಕರೆ ಮಾಡಿದ್ದ. ಊರೇ ಕೊಂಡಾಡ್ತಿತ್ತು. ಯಾರ ದೃಷ್ಟಿ ತಾಗ್ತೋ ಏನೋ, ಇದ್ದಕ್ಕಿದ್ದಾಗೆ ಅವನು ಉಸಿರು ನಿಂತೋಯ್ತು. ಆ ದುಃಖ ತಡಿಲಾರ್ದೆ ನನ್ ಸೊಸೆನೂ ಅವನ ಹಿಂದೆನೆ ಹೊರಟೋದ್ಲು. ಅವ್ರ ಮಗಳು ಲಕ್ಷ್ಮಿ ನನ್ ಪಾಲಾದ್ಲು. ನನ್ ಮೊಮ್ಮಗಳು ಹೇಗಿದ್ದಾಳೆ ಅಂತೀಯ? ಮಹಾಲಕ್ಷ್ಮಿ ಹಾಗಿದ್ದಾಳೆ. ಮಹಾಲಕ್ಷ್ಮಿ ಹಾಗಿದ್ದಾಳೆ. ನನ್ ಮೊಮ್ಮಗಳು ಮಾತಾಡಿದ್ರೆ ಒಳ್ಳೆ ಗಿಣಿ ಹಾಗೆ, ಹಾಡೋದು ಒಳ್ಳೆ ಕೋಗಿಲೆ ತರ ಹಾಡ್ತಾಳೆ. ಅವಳ ನಡಿಗೆ ಒಳ್ಳೆ ಹಂಸದ ನಡಿಗೆ. ಕಾಗೆ ಲಕ್ಷಣ ಇಲ್ವಾ? ಸಾಕ್ ಸುಮ್ನಿರೋ. ನನ್ ಮೊಮ್ಮಗಳ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ. ಅಯ್ಯೋ, ನನ್ ಕೈಲಿ ತಡೆಕ್ ಆಗ್ತಿಲ್ಲ. ರೇಡಿಯೇಟರ್ ಬಾಯ್ಲ್ ಆಗ್ತಿದೆ. ಗಾಡಿ ನಿಲ್ಸು ಗುರು. ಓಲ್ಡ್ ಅಜ್ಜಿ, ನಾನ್ ಸ್ವಲ್ಪ ಟೀ ಕುಡ್ಕೊಂಡ್ ಬರ್ತೀನಿ. ನಿನ್ಗೂ ಸ್ವಲ್ಪ ತರ್ತೀನಿ. ಏನಂದೆ? ಟೀನಾ? ರಾತ್ರಿ ಹಗಲು ಲಾರಿ ಓಡಿಸ್ತೀಯಾ? ಯಾವಾಗ ಅಂದ್ರವಾಗ ಟೀ ಕುಡಿದ್ರೆ ಆರೋಗ್ಯ ಏನಾಗ್ಬೇಕು? ಬೇಡ, ನಾನು ಹಾಲು ತಂದಿದ್ದೀನಿ, ಕೊಡ್ತೀನಿ, ತಡಿ. ತಗೋಪ್ಪ, ಕುಡಿಪ್ಪ. ಮೆತ್ಕೆ. ಅಜ್ಜಿ, ಸತ್ತು ನಾನು ಹೊಟ್ಟೆಲ್ ಹುಡ್ತೀನಿ ಅಂದೆಲ್ಲ, ನಿಜವಾಗ್ಲೂ ಹುಡ್ತೀಯ? ಯಾಕಪ್ಪ? ಒಳಲೆಯಲ್ಲಿ ಹಾಲು ಕುಡಿಸಿ ನಿನ್ ಋಣ ತೀರಿಸ್ಬೇಕು ಅಂತ. ಲಕ್ಕ ಎಲ್ಲಿ? ಅವನು ಅವನ್ ರೇಡಿಯೇಟರ್ಗೆ ನೀರ್ ಹಾಕೋತಿರ್ಬೇಕು. ಏ ಲಕ್ಕ, ಬಂದೆ ಗುರುವೆ. ರೇಡಿಯೇಟರ್ ಫುಲ್. ಏನು ಇದು? ಇಲಿ ಸತ್ವಾಸನೆ. ಇಲ್ಲಿ ಸತ್ವಾಸನೆನಾ? ಸರ್ಕಾರಿ ವಾಸನೆ ಬಿಡಿತಾ ಇದೆ. ಸರ್ಕಾರದ ವಾಸನೆ? ಅದೇ ಸಾರಾಯ್. ಸಾರಾಯಿ? ಅಯ್ಯೋ ಪಾಪಿ ಮುಂಡೆದೆ. ಹಗಲು ರಾತ್ರಿ ಕಷ್ಟ ಪಡ್ತೀಯ. ಸಾರಾಯಿ ಕುಡಿದ್ರೆ ಆರೋಗ್ಯ ಏನಾಗುತ್ತೆ? ಗುರು, ನಮ್ ಟೈಮ್ ಚೆನ್ನಾಗಿಲ್ಲ. ಮೇಲೆ ಹೋಯ್ತೀವಿ. ಗುಡ್ ಬೈ. ಮೇಲೆ ಅಂದ್ರೆ ಟಾರ್ಪಾಲ್ ಮೇಲೆ, ಇನ್ನೇನು ಅಲ್ಲ. ಅಮ್ಮಣ್ಣಿ, ಇಲ್ಲಿ ಲಕ್ಷ್ಮಿ ಅಂತ ಇದ್ದಾರಲ್ಲ, ಅವ್ರ ಅಜ್ಜಿ ಬಂದಿದ್ದಾರೆ. ಹೌದಾ? ಲಕ್ಷ್ಮಿ, ಏ ಲಕ್ಷ್ಮಿ, ನಿಮ್ಮ ಅಜ್ಜಿ ಬಂದಿದ್ದಾರಂತೆ ಕಣೆ. ಅಜ್ಜಿ, ಅಜ್ಜಿ ಹೇಳಿ, ಹಾಸ್ಟೆಲ್ ಬಂತು. ಅಜ್ಜಿ,
ಅಜ್ಜಿ ಸ್ವಲ್ಪ ಡಾಕ್ಟರ್ನ ಕರ್ಕೊಂಡ್ ಬರ್ತೀರಾ? ಏನ್ ಗುರುವೆ ಆಗ್ಲೇ ಹಾಸ್ಟ್ಲ್ ಬಂದ್ಬಿಡ್ತಾ? ಹಿಡ್ಕೊ. ಅಜ್ಜಿ 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 ನಮ್ಮ ಅಜ್ಜಿಗೆ ಏನಾಯ್ತು? ಏನಮ್ಮ ಲಕ್ಷ್ಮಿ, ಏನಾಯ್ತು? ನಿನ್ನೆ ರಾತ್ರಿ ಹಾಲಹಳ್ಳಿ ಹತ್ರ ಕಳ್ಳರು ಅಜ್ಜಿ ಮೈ ಮೇಲಿರೋ ಒಡವೆಗಳನ್ನ ಕಿತ್ಕೊಳಕ್ ನೋಡಿದ್ರು. ಆಗ ನಮ್ ಗುರುನೇ ಅವ್ರನ್ನೆಲ್ಲ ಹೊಡೆದೊಡಿಸಿ ಅಜ್ಜಿನ ಕಾಪಾಡಿ ಲಾರಿಯಲ್ಲಿ ಕರ್ಕೊಂಡ್ ಬಂದ್ರು. ರಾತ್ರಿ ಸುಮಾರು ಹೊತ್ತು ಅವ್ರು ಮಾತಾಡ್ತಾನೆ ಇದ್ರು. ಹಾಸ್ಟೆಲ್ ಅಡ್ರೆಸ್ ಕೂಡ ಅವರೇ ಕೊಟ್ಟಿದ್ದು. ಸ್ವಲ್ಪ ಹೊತ್ತಾದ್ಮೇಲೆ ನಿದ್ದೆ ಹೋದ್ರು. ಈಗ ನೋಡಿದ್ರೆ ಸಾರಿ, ಇವ್ರ ಪ್ರಾಣವಾಗಿ ಬಹಳ ಹೊತ್ತಾಗಿದೆ. ಅಜ್ಜಿ ನನ್ ಬಿಟ್ಟು ಹೊರಟೋದ. ಸಮಾಧಾನ ಮಾಡ್ಕೊಮ್ಮ ಲಕ್ಷ್ಮಿ, ಆಗಿದ್ದಾಗೋಯ್ತು. ಬಾಡಿನ ಇವ್ರ ಲಾರಿಲಿ ನಿಮ್ಮೂರಿಗೆ ತಗೊಂಡ್ ಹೋಗಮ್ಮ. ಇಲ್ಲ, ನಾನು ಆ ಊರಿಗೆ ಹೋಗಲ್ಲ. ಆ ಊರಲ್ಲಿ ನನಗೆ ಯಾರು ಇಲ್ಲ. ನಮ್ಮ ಅಜ್ಜಿ ಜೊತೆಯಲ್ಲೇ ಆ ಊರಿನ ಸಂಬಂಧನೂ ಕಡ್ದೋಯ್ತು. ಹೌದಾ? ಅಯ್ಯೋ ಪಾಪ. ಆದ್ರೆ ಹಾಸ್ಟೆಲ್ ಮುಂದೆ ಬಾಡಿನ ಹೆಚ್ಚೊತ್ತು ಇಟ್ಕೊಂಡಿರೋದು ಚೆನ್ನಾಗಿರಲ್ಲ. ಕಾರ್ಪೊರೇಷನ್ ಅವ್ರಿಗೆ ಫೋನ್ ಮಾಡ್ತೀನಿ. ಬೇಡಿ, ಕಾರ್ಪೊರೇಷನ್ ಅವ್ರು ಬಂದ್ ತಗೊಂಡು ಹೋಗಕ್ಕೆ ಅನಾಥ ಶವ ಅಲ್ಲ ಇದು. ಕೈಯಾರೆ ಹಾಲು ಕುಡಿಸಿ ಪ್ರೀತಿಯ ಪರಿಚಯ ಮಾಡಿಕೊಟ್ಟ ತಾಯಿ ಈಕೆ. ಪದ್ಧತಿ ಪ್ರಕಾರ ಸಂಸ್ಕಾರ ಮಾಡದೆ ಹೋದ್ರೆ ಆ ಪರಮೇಶ್ವರ ಯಾವತ್ತೂ ಕ್ಷಮಿಸಲ್ಲ. ಈ ತಾಯಿ ಅಂತಿಮ ಸಂಸ್ಕಾರ ನಾನೇ ಮಾಡ್ತೀನಿ. ಸ್ವಲ್ಪ ಗಾಡಿ ನಿಲ್ಸ್ರು, ಒಂದು 5-6 ಬಾಡಿಗಳು ಅಡ್ಡ ನಿಂತಿವೆ. ಬ್ರೇಕ್ ಹಾಕು. ಎಲ್ಲ ಜನಗಣಮನ ಆಸ್ತಿ ತಗೊಂಡು ಹೋಗೋಕೆ ಆಗ್ಲೇ ಲಾರಿನೂ ಏರ್ಪಾಟ್ ಮಾಡಿದೀಯಾ? ಮುದುಕಿ ಮನೆ ಒಡವೆ ವಸ್ತು ತಗೊಂಡು ಹೋದಕ್ಕೆ ಲಾರಿ ತರಿಸಿದೀಯಾ? ಇರ್ಲಿ, ಅದ್ರಲ್ಲಿ ನನ್ನ ಭಾಗನು ತಗೊಂಡು ಹೋಗ್ತೀನಿ. ಬಾಡಿಗೆ ನಿನಗೆ ಕೊಡ್ತೀನಿ ಬಿಡು. ಅಂದ್ರೆ ಲಾರಿನ ನೀನ್ ತರಿಸಿಲ್ವಾ? ಪಂಡಿತ ನೀನು? ರಾಮ ರಾಮ, ನನಗಿದೊಂದು ಗೊತ್ತಿಲ್ಲ. ಮತ್ತೆ ಅಮ್ಮ ಲಕ್ಷ್ಮಿ, ನನ್ನ ಮಗಳೇ, ಅವರೇ ನಮ್ ದೊಡ್ಡಪ್ಪ. ನಿನ್ನ ಸಂಕಟ ನಾನು ನೋಡ್ಲಾರೆ ಅಮ್ಮ. ಅಮ್ಮ ಲಕ್ಷ್ಮಿ, ನನ್ನ ತಾಯಿ ದಾನ ಕಾರ್ಯ ಮಾಡೋ ಅದೃಷ್ಟನೂ ನನಗಿಲ್ದೆ ಹೋಯ್ತು. ನೀನೇ ಮಾಡ್ಬಿಟ್ಟಿ ಅಮ್ಮ. ಹೋಗ್ಲಿ ಬಿಡು, ಅವಳ ಆತ್ಮಶಾಂತಿಗೆ ಅನ್ನ ಸಂತರ್ಪಣೆ ಮಾಡಿಸಿದ್ರಾಯ್ತು. ಯಜಮಾನ್ರೆ, ಎದುರು ಪಕ್ಷದ ಭಾಷಣ ಜೋರಾಗ್ಬಿಟ್ಟಿದೆ. ಲಕ್ಷ್ಮಿ ಅವ್ರ ಮಾತಿಗೆ ಕರ್ಗೋದ್ರೆ ಆಸ್ತಿ ಅವ್ರ ಪಾಲ್ ಗ್ಯಾರಂಟಿ. ಶುರು ಮಾಡಿ ನಿಮ್ಮ ಉಪನ್ಯಾಸ. ಅವರು ನಮ್ ಸೋದರ ಮಾವ. ಏನಮ್ಮ ಲಕ್ಷ್ಮಿ, ಅತ್ತೆವ್ರು ತೀರ್ಕೊಂಡ್ರು ಅಂತ ಒಂದು ಟೆಲಿಗ್ರಾಮ್ ನನಗ್ ಕೊಟ್ಟಿದ್ರೆ ಸ್ವತಃ ನಾನೇ ಬಂದು ನಿನ್ನ ಕಾರ್ನಲ್ಲಿ ಕರ್ಕೊಂಡು ಬರ್ತಿದ್ದೆ. ಎಲ್ಲ ಕಾರ್ಯನೂ ಇಲ್ಲೇ ಮಾಡಬಹುದಾಗಿತ್ತು. ಕೊನೆ ಕಾಲದಲ್ಲಿ ಅತ್ತೆವ್ರ ದರ್ಶನ ಮಾಡೋ ಭಾಗ್ಯನೂ ನನಗಿಲ್ದೆ ಹೋಯ್ತು. ಅಯ್ಯೋ, ಅವಂದಿರಲಮ್ಮ. ನನಗ್ ಸುದ್ದಿ ತಿಳಿದ ತಕ್ಷಣ ಎದೆ ಗುಂಡಿಗೆ ಪಟಕ್ ಅಂತ ನಿಂತು ಹೋಯ್ತು. ಬಹಳ ಕಷ್ಟಪಟ್ಟು ಸುಧಾರಿಸ್ಕೊಂಡೆಮ್ಮ, ಬಹಳ ಕಷ್ಟಪಟ್ಟು ಸುಧಾರಿಸ್ಕೊಂಡೆ. ಅಮ್ಮ ಲಕ್ಷ್ಮಿ, ಇನ್ನು ಮೇಲೆ ನಿನಗೆ ಸೂಜಿ ಮೊನೆಷ್ಟು ಕಷ್ಟ ಬರದ ಹಾಗೆ ನಾನು ಕಾಪಾಡ್ತೀನಮ್ಮ, ನಾನು ಕಾಪಾಡ್ತೀನಿ. ಅಯ್ಯೋ, ಬಿಸಿಲು ಜಾಸ್ತಿ, ನಿನ್ನ ಮುಖದ ಗ್ಲಾಮರ್ ಹೊರಟೋಗುತ್ತಮ್ಮ. ಬಾಮ, ಮನೆಗೆ ಹೋಗೋಣ. ಬಾಬಾ ಬಾಮ. ಅಮ್ಮ ಲಕ್ಷ್ಮಿ, ಪ್ರಯಾಣ ಮಾಡಿ ಬಹಳ ಸುಸ್ತಾಗಿದ್ಯಾ? ನನ್ ಮನೆಗೆ ಬರಮ್ಮ, ಥಂಡ ಶರಬತ್ ಮಾಡ್ಕೊಡ್ತೀನಿ. ಬಾ. ಅಯ್ಯೋ, ನಮ್ಮ ಮನೆಗ್ ಬಾರಮ್ಮ. ನಮ್ಮ ಮನೆಗೆ. ನಿಂತ್ಕೊಳ್ರ. ಬೆಕ್ಕಿಗೆ ಪ್ರೀತಿ ಹೆಚ್ಚಾದ್ರೆ ಅದು ಮೈ ಪರ್ಚತ್ತಂತೆ, ನಾಯಿಗೆ ಪ್ರೀತಿ ಹೆಚ್ಚಾದ್ರೆ ಕಚ್ಚಿ ಸಾಯಿಸತ್ತಂತೆ. ಆದ್ರೆ ನಿಮ್ಮ ಪ್ರೀತಿ ಅಂತ ಅದು ಒಂದು ಅರ್ಥನೇ ಮಾಡ್ಕೊಳಕಾಗಲ್ವೇ? ಹುಚ್ಚ ಹೊಳೆ ತರ ಉಕ್ಕಿ ಹರಿತಾ ಇರೋ ನಿಮ್ ಪ್ರೀತಿನ ಲಕ್ಷ್ಮಿಗೆ ತಡ್ಕೊಳಕಾಗಲ್ಲ. ಯಾಕೆ ಸುಮ್ನೆ ಹಿಂಸೆ ಕೊಡ್ತೀರಾ? ಬಿಟ್ಬಿಡಿ. ಲಾರಿ ಡ್ರೈವರ್ ಕ್ಯಾರೆಕ್ಟರ್ ಮಾರ್ತು ಬಿಟ್ಟು ಒಳ್ಳೆ ಹೀರೋ ತರ ಡೈಲಾಗ್ ಮಾತಾಡ್ತೀಯಲ್ಲ. ನಿಂದ್ಯಾವ್ದಲ್ಲೇ ಹೊಸ ಪಾರ್ಟಿ? ಇಲ್ಲಿ ಬಂದ್ ಜಂಡ ಹಾರಿಸ್ತಿದ್ಯಾ? ಹೋಗಲಿ. ನಮ್ ಗುರುಗಳೇ ಅಂತೀಯಾ? ನಿಮ್ ಬಾಡಿನ ಪೀಸ್ ಮಾಡಿ ಗ್ಯಾರೇಜ್ ರಿಪೇರಿ ಕಳಿಸನ್ ಗೊತ್ತಾ? ಕ್ಲೀನರ್ ಮುಚ್ಚ ಬಾಯ್ನ. ನೀವು ಮುಚ್ಚ್ರೆ ಬಾಯ್ನ. ನಮ್ ಗಾಡಿ ಸ್ಟಾರ್ಟ್ ಆದ್ರೆ ಅದಕ್ಕೆ ಬ್ರೇಕ್ ಇಲ್ಲ ಗೊತ್ತಾ? ಓ, ಏನ್ ಬಂತಪ್ಪ ನಮ್ಮ ಊರಿಗೆ? ಹೋಗಿ ಹೋಗಿ ಒಬ್ಬ ಲಾರಿ ಡ್ರೈವರ್ಗೆ ಕ್ಲೀನರ್ಗೆ ಹೆದರ್ಕೋಬೇಕಲ್ಲ. ಸ್ವಾಮಿ, ರಾಹು ಕೇತುಗಳು ಉಚ್ಚ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ. ಒಳ್ಳೆ ಮುಹೂರ್ತ ನೋಡಿ ಸ್ವರ್ಣ ಶಾಂತಿ ಜೊತೆಲಿ ಭೂತಾಯಿಗೆ ರಕ್ತ ಶಾಂತಿನೂ ಆಗ್ಬೇಕು. ನೀನೇನ್ ಭಯ ಪಡಬೇಡ ನಾಗೇಂದ್ರ. ಈ ಜನಗಣಮನ ಜಾನಕಿ ರಾಮಯ್ಯಗೆ ಗಣಗಣ ಗಂಟೆ ಹೇಗ್ ಬಾರಿಸ್ಬೇಕು ಅಂತ ಗೊತ್ತು. ಡ್ರೈವರ್ ಸಾಹೇಬ್ರೆ, ಸ್ವಲ್ಪ ಈ ಕಡೆ ಬರ್ತೀರಾ? ಯಾಕೆ? ಹೋಗಿ ಗುರುವೆ, ಒಂದೇ ಮಾತ್ರ ಪಾರ್ಸಿ. ಬನ್ನಿ ಬನ್ನಿ ಬನ್ನಿ. ಏನಿದು ಊರಾಚೆಲೆ ಕರ್ಕೊಂಡ್ ಬಂದಿದ್ದೀರಾ? ಊರ್ ಒಳಗ್ ಸಾಯಿಸಿದ್ರೆ ಸಾಕ್ಷಿ ಇರ್ತಾರೆ, ಇಲ್ಲಿ ಯಾರು ಇಲ್ಲ.
ಎಲೆಕ್ಷನ್ ಉಪಯೋಗಕ್ಕೆ ಬರ್ಲಿ ಅಂತ ಇವ್ರನ್ನೆಲ್ಲ ಕರ್ಕೊಂಡು ಬಂದು ಸಾಕ್ತಾ ಇದ್ದೀನಿ. ಯಾಕೆ ಕಸರತ್ ಮಾಡ್ತಾರೆ ನೋಡು. ಏ ವೀರೇಂದ್ರ, ದೇವರಾಜ, ರಾಮಕೃಷ್ಣ, ಗುಂಡ, ಆ ಗುಂಡ್ ಕಲ್ ಮೇಲೆ ಏನ್ ಕಸರತ್ ತೋರಿಸ್ತಿದೀಯೋ, ಇಲ್ಲಿ ಲಾರಿ ಡ್ರೈವರ್ ಬಂದಿದ್ದಾನೆ, ನಿನ್ ಕಸರತ್ತು ಇವನ್ ಮೇಲೆ ತೋರ್ಸು. ಇರು ನಾನು ಹೋದ್ಮೇಲೆ ತೋರ್ಸು. ತಿಂದು ತಿಂದು ಕೊಬ್ಬಿದೆಯಲ್ಲ, ಹೇಳ್ತೀನಕ್ಕ. ಹೊಡಿ. ಕೇಳ್ರ ದಂಡು ಪಿಂಡಗಳ, ಇನ್ನೊಂದ್ಸಲ ನನ್ ತಂಟೆ ಗಿಂಟೆ ಬಂದ್ರೆ ಸಮಾಧಿ ಮೇಲಲ್ಲ ಸಮಾಧಿ ಒಳಗಿರ್ತೀರ, ಹುಷಾರ್. ಈ ಮದ್ವೆ ನಡಿ ಕುಡ್ದು. ಅಮ್ಮ ಲಕ್ಷ್ಮಿ, ನೀನು ಮಹಾದೃಷ್ಟವಂತೆ ಅಮ್ಮ. ಇನ್ನು ಸ್ವಲ್ಪ ನಿಧಾನ ಆಗಿದ್ರೆ ದೊಡ್ಡ ಅನಾಹುತನೇ ಆಗೋಗ್ತಿತ್ತು. ಅನ್ಯಾಯ ಏನ್ ಹೇಳ್ತಾ ಇದ್ದೀರಾ? ಹೌದು ಶಂಕರ್, ಲಕ್ಷ್ಮಿ ನಿನಗೆ ತಂಗಿ ಸಮಾನ. ನೀನ್ ಗಾಬರಿ ಆಗ್ಬೇಡ ಲಕ್ಷ್ಮಿ, ಇವ್ರು ಆಡ್ತಿರೋ ನಾಟಕದಲ್ಲಿ ಇದು ಒಂದು ದೃಶ್ಯ ಅಷ್ಟೇ. ಇಲ್ಲ, ಇದು ನಾಟಕ ಅಲ್ಲ, ಹಪ್ತ ಸತ್ಯ. ಹಿರಿಯರೇ, ಈ ನಟ ಭೈರವ ನಾಗೇಂದ್ರ ಅನ್ನೋ ದುರದೃಷ್ಟವಂತನ ದುರಂತ ಕತೆ ಕೇಳಿ. ಈಗ 20 ವರ್ಷಗಳ ಹಿಂದೆ ನಾಟಕ ಅಂತ ಊರೂರು ಅಲಿತಿದ್ದಾಗ ಶಾರದೆ ಅನ್ನೋ ಸಾಧ್ವಿ ಪರಿಚಯ ಆಯ್ತು. ಪರಿಚಯ ಪ್ರೇಮಕ್ಕೆ ತಿರುಗಿ ಮನಸ್ಸು ಒಂದಾಯ್ತು. ಆದ್ರೆ ವಿಧಿಯ ವಿಕಟಾಟ್ಟಹಾಸದ ಪ್ರವಾಹಕ್ಕೆ ಸಿಲುಕಿ ನಾನು ಬೇರೆ ಅವಳು ಬೇರೆ ಆಗ್ಬಿಟ್ವಿ. ಅವತ್ತಿನಿಂದ ಇವತ್ತಿನವರೆಗೂ ಅವಳನ್ನೇ ಹುಡುಕ್ತಾ ಊರೂರು ಅಲಿತಾ ಇದ್ದೆ. ನೀರಿನಲ್ಲಿ ಮುಳುಗದವನಿಗೆ ಹುಲ್ಲು ಕಡ್ಡಿ ಸಹಾಯ ಸಿಕ್ಕದ ಹಾಗೆ ಅವಳೇ ನನ್ನನ್ನು ಹುಡುಕೊಂಡು ಇಲ್ಲಿಗೆ ಬಂದ್ಲು. ಹಾಗೆ ಗೊತ್ತಾಯ್ತು, ಈ ಶಂಕರ್ ಬೇರೆ ಯಾರು ಅಲ್ಲ, ನನ್ನ ಮಗ ಅಂತ. ಲಕ್ಷ್ಮಿ ನನ್ನ ತಮ್ಮನ ಮಗಳು ಅಂತ ನಿಮಗೆಲ್ರಿಗೂ ಗೊತ್ತು. ಈ ಮದುವೆ ಏನಾದ್ರೂ ನಡೆದು ಹೋಗಿದ್ದಿದ್ರೆ ಸ್ವಂತ ತಮ್ಮನ ಬೀಗ್ತನ ಬೆಳೆಸ್ತಿದ್ದ ನಾನು, ತಂಗಿ ಕುತ್ತಿಗೆ ತಾಳಿ ಕಟ್ತಿದ್ದ ಶಂಕರ್, ಇಬ್ರು ಜೀವನ ಪರ್ಯಂತ ನಾರಳತಾ ಕೊರಗ್ತಾ ಇರಬೇಕಾಗ್ತಿತ್ತು. ಅಲ್ವೇನಯ್ಯ ಜಾನಕಿರಾಮ? ಹೌದೌದು, ಅನ್ಯಾಯ. ಈ ಮದುವೆ ನಡಿ ಕೂಡ್ದು. ಸ್ವಲ್ಪ ಇರಿ. ನೀವ್ ಹೇಳಿದ್ದೆಲ್ಲ ನಿಜ ಅಂತ ನಂಬೋದಕ್ಕೆ ಸಾಕ್ಷಿ ಏನಿದೆ? ನಿನಗೆ ಸಾಕ್ಷಿದಾರ ಬೇಕು. ಹೌದು. ಕರೀರಿ ಸ್ವಾಮಿ. ಶಾರದಾ, ಇದೆಲ್ಲ ನಿಜಾನಾ?
ನಾಗೇಂದ್ರ 20 ವರ್ಷದಿಂದ ಇವ್ರನ್ನ ಮೋಸ ಮಾಡಿ ಓಡ್ ಹೋದವ್ ನೀನು. ಇವತ್ತಿದ್ದಕ್ಕಿದ್ದಾಗ ಇವ್ರ ಮೇಲೆ ಇಷ್ಟೊಂದು ಪ್ರೀತಿ ಹೇಗ್ ಬಂತು? ಇಷ್ಟು ವರ್ಷ ಆದ್ರೂ ಇವ್ರ ಕುತ್ತಿಗೆ ತಾಳಿ ಕಟ್ದಿರೋ ನೀನು ನಾಳೆ ಇವ್ರನ್ನ ಹೆಂಡತಿಯಾಗಿ ಸ್ವೀಕರಿಸಿದೆ ಅಂದ್ರೆ ನಾನ್ ನಂಬಲ್ಲ. ಅಯ್ಯೋ ಹುಚ್ಚಪ್ಪ, ನನ್ನ ಅವಳ ಸಂಬಂಧ ಜನ್ಮ ಜನ್ಮಾಂತರದ್ದು ಕಣೋ. ನಿನಗೆ ತಾಳಿ ಬಂಧನೆ ಮುಖ್ಯ ಆದ್ರೆ ಇದೇ ಮುಹೂರ್ತದಲ್ಲಿ ಅವಳ ಕುತ್ತಿಗೆ ತಾಳಿ ಕಟ್ಟಿ ನನ್ನ ಪಾಪನ ಪರಿಹಾರ ಮಾಡ್ಕೋತೀನಿ ಕಣೋ. ಮಾಶಾರ್ದ ಪಂಡಿತ, ನೀನೇ ಮಂತ್ರ ಹೇಳು. ಶತಮಾನಂ ಭವತಿ ಶತಾಯುಷ್ಯಾಯೇವೇದಯೇ ಪ್ರತಿಷ್ಠತಿ ಧನಂ ಧಾನ್ಯಂ ಸುಪುತ್ರ ಲಾಭಂ. ದಯಮಾಡಿಸಿ ಇಬ್ರು ಹಸೆ ಮಳೆ ಮೇಲೆ ನಿಂತ್ಕೊಳ್ಳಿ, ಈ ಕಡೆ ಬನ್ನಿ. ಏನಪ್ಪ ಮಂಗಲ್ಯ? ಏಯ್ ಗಟ್ಟಿ ಮೋಡ ಮಾಡಿದ್ರು. ಓಂ ಸುಲಗ್ಧ ಸಾವಧಾನ ಸುಪುತ್ರೇ ಸಾವಧಾನ ಶ್ರೀ ಲಕ್ಷ್ಮೀನಾರಾಯಣ ಸಾವಧಾನ. ಓಂ ಮಂಗಲ್ಯಂ ತಂತುನಾನೇ ಜೀವನ ಹೇತುನಾಂ ಕಂಠೆ ಭದ್ರೇ. ಯಾಕೋ ಏನಾಗ ಹುಚ್ಚಾಗಿ ನಗ್ತಾ ಇದೆಯಾ? ನೀವು ಚಾಪೆ ಕೆಳಗಡೆ ತೂರಿದ್ರೆ ನಾನ್ ರಂಗೋಲೆ ಕೆಳಗಡೆ ತೂರ್ತೀನಿ ಭಾವಯ್ಯ. ಭಾವಯ್ಯ, ಹಿರಿಯರೇ, ಈ ನಟ ಭೈರವ ನಾಗೇಂದ್ರ ನಿಮ್ ಮುಂದೆ ಒಂದು ನಾಟಕ ಆಡ್ದ. ಅದು 2 ವಿಷಯಗಳನ್ನ ಬೇಕು ಅಂತ ಮರ್ತ. ಒಂದು, ವಿಧಿ ಅವರಿಬ್ಬರನ್ನ ದೂರ ಮಾಡ್ಲಿಲ್ಲ, ಈ ನಾಗೇಂದ್ರ ಇವ್ರನ್ನ ನಂಬಿಸಿ ಮೋಸ ಮಾಡಿ ನಡು ನೀರಲ್ಲಿ ಕೈ ಬಿಟ್ಟ. 2, ಶಾರದಾ ನನ್ನ ತಾಯಿ ಅಲ್ಲ, ಶಾರದಾ ನನ್ನ ಅಕ್ಕ. ಹಿರಿಯರೇ, ಗೊತ್ತಿಲ್ಲದೆ ಒಂದ್ ದಿವಸ ಲಕ್ಷ್ಮಿ ಪರಿಚಯ ಆಯ್ತು. ನಾನು ಇವ್ರಿಗೆ ಬಂದೆ, ಈ ನಟ ಭೈರವನ್ ಕಂಡೆ. 20 ವರ್ಷದ ಹಿಂದೆ ನಮ್ಮ ಅಕ್ಕನ್ಗಾದ ಅನ್ಯಾಯ ತೀರ್ಸ್ಕೋಬೇಕು ಅಂತಾನೆ ನಾನು ಲಕ್ಷ್ಮಿ ಸೇರಿ ಈ ನಾಟಕ ಮುಂದೆ ನಾಟಕ ಮಾಡಿ ಇವತ್ತಿ ಮದುವೆ ಮಾಡಿಸ್ದೆ. ಅಂಜನೇಯ ಗರ್ಭಸ್ಮೂತಂ ಆಂಜನೇಯಂ ಪಾಯಮಾಂ ಹನುಮಂತನ ಶಿವಾಂ. ಏನಾಯ್ತು? ಏನಾಗಿದೆ ಅಂತ ಪರೀಕ್ಷೆ ಮಾಡಯ್ಯ. ಏ ರಂಗ, ಹೆಂಗಸರು ವಿಷಯದಲ್ಲಿ ನಾನು ಪಂಡಿತ, ನಿನಗೇನೋ ಗೊತ್ತು ಅವ್ರ ಬಗ್ಗೆ. ಸುಮ್ನಿರು, ನಾ ನೋಡಿ ಹೇಳ್ತೀನಿ, ಸ್ವಲ್ಪ ಸುಮ್ನಿರ್ತೀಯಾ? ನಾಡಿ ನಾಣ್ಯದಲ್ಲಿಲ್ಲ, ಕಣ್ಣು ಕೆಂಗಣ್ಣಾಗಿದೆ, ಇನ್ನು ಗರ್ಭ ಕಲಬೆರಕೆ ಆಗಿದೆ. ಗೌರಿ ತಾಯಿ ಆಗ್ತಾಳೆ. ಏನು ಮದುವೆ ಮೊದ್ಲೇ ನನ್ನ ಮಗಳು ತಾಯಿ ಆಗ್ತಿದ್ದಾಳ? ಇಲ್ಲ ಪಂಡಿತ್ರೆ, ಇಲ್ಲ. ಓದಿ ಚಂದಾಗಿ ನೋಡಿ ಹೇಳಿ ಬುದ್ಧಿ. ಇನ್ನೂ ಚೆನ್ನಾಗಿರಯ್ಯ ನೋಡೋದು. ಇಷ್ಟು ಜನರ ಮುಂದೆ ಹೇಳ್ತಾ ಇದ್ದೀನಿ, 3 ತಿಂಗಳಾಗಿದೆ. ಕೂಲಿ ಮಾಡಿದ್ರು ಗೌರವದಿಂದ ಬದುಕ್ತಿದ್ದೆ. ನನ್ನ ಮಾನ ಮರ್ವಾದಿ ಎಲ್ಲ ಬೇಡಿ ಪಾಲ್ ಮಾಡಿಬಿಟ್ಟಲ್ಲಿ. ತಾಯಿಯಲ್ಲಿ ತಪ್ಪಲಿ ಅಂತ ನಿನ್ನನ್ನು ಪ್ರೀತಿಯಿಂದ ಸಾಕಿದ್ದಕ್ಕೆ ನನ್ನ ಬಾಳದಾಗೆ ಬೆಂಕಿ ಇಟ್ಟಲ್ಲಿ. ಚಂಡಾಲಿ, ಇಲ್ಲ ನೀನ್ ಇರ್ಬಾರ್ದು, ನಿನ್ನೆಲ್ಲ ಅನ್ಸ್ಬಿಡ್ತೀನಿ. ನಿನಗೇನು ಬುದ್ಧಿಗಿದ್ದಿ ಇದೆಯೇನಯ್ಯ? ಅವಳನ್ನ ಸಾಯಿಸಿದ್ರೆ ನಿನಗೇನಯ್ಯ ಬರುತ್ತೆ ಭಾಗ್ಯ? ಅವಮಾನ ನಿನಗಾದ್ರೂ ಒಂದೇ, ನನಗಾದ್ರೂ ಒಂದೇ. ಇದು ಊರಿನ ಮರ್ಯಾದೆ ಪ್ರಶ್ನೆ. ಊರಿನ ಹಿರಿಯನಾಗಿ ಒಂದು ಹೆಣ್ಣಿಗಾದ ಅನ್ಯಾಯನ ತಪ್ಪಿಸಬೇಕಾದ್ದು ನನ್ನ ಕರ್ತವ್ಯ. ಇವಳನ್ನ ಈ ಸ್ಥಿತಿಗೆ ತಂದ ಬದ್ಮಾಶ್ ಅವನ್ ಯಾರೇ ಆಗಿರ್ಲಿ, ಅವನ್ನ ಪತ್ತೆ ಮಾಡಿ ಹಿಡಿದು ತಂದು ಇಲ್ಲೇ ಈ ಕ್ಷಣದಲ್ಲೇ ಮದುವೆ ಮಾಡಿಸ್ತೀನಿ. ಗೌರಿ, ಹೇಳಮ್ಮ, ಧೈರ್ಯವಾಗಿ ಹೇಳು, ಅವನು ಯಾರು ಅಂತ. ನೋಡಿ ಸ್ವಾಮಿ, ಇಂಥ ವಿಷಯಗಳು ಗೊತ್ತಿಲ್ಲದೆ ನಡೆಯೋಲ್ಲ, ಆದ್ರೆ ಎಲ್ಲರ ಮುಂದೆ ಬಾಯಿ ಬಿಟ್ಟು ಹೇಳೋಕ್ಕಾಗಲ್ಲ. ಹೆಣ್ಣಿಗೆ ಸ್ವಾತಂತ್ರ್ಯ ಬೇಕು. ಒಂದು ಹೆಣ್ಣನ್ನ ಆಟದ ವಸ್ತುವಾಗಿ ಉಪಯೋಗಿಸುವ ಗಂಡಸಿಗೆ ಶಿಕ್ಷೆ ಕೊಡಿಸಲೇಬೇಕು ಅನ್ನೋ ಸಂವಿಧಾನದ ನಿಯಮದ ಪ್ರಕಾರ ಗೌರಿನ ಕೆಡಿಸಿದವನಿಗೆ ಸರಿಯಾದ ಶಿಕ್ಷೆ ಕೊಡಿಸ್ತೀನಿ. ಗೌರಿ, ಹೇಳಮ್ಮ, ನಾನಿದ್ದೀನಿ, ಹೇಳಮ್ಮ ಅವನು ಯಾರು ಅಂತ. ನೋಡಮ್ಮ ಗೌರಿ, ನೀನು ನನ್ನ ಮಗಳಿದ್ದಾಗೆ ನಿಸ್ಸಂಕೋಚವಾಗಿ ಹೇಳು, ಅವನು ಯಾರು ಅಂತ. ಯಾಕೆ ಹೆದರ್ಕೊಳ್ತಿ ಗೌರಿ? ನಮ್ಮಂಥವರಿಂದ ಅರ್ಧ ರಾತ್ರಿ ನಮಗೆ ಸ್ವತಂತ್ರ ಸಿಕ್ಕಿದ್ದು ಈ ರೀತಿ ಅಮಾಯಕ ಹೆಣ್ಣು ಮಕ್ಕಳ ಮಾನಭಂಗ ಮಾಡ್ಲಿಕ್ಕಲ್ಲ. ನಿನ್ನ ಈ ದುಸ್ಥಿತಿಗೆ ಕಾರಣ ಯಾರು ಅಂತ ಹೇಳದೆ ಇದ್ರೆ ಇವತ್ತೇ ಇಲ್ಲೇ ಈಗಲೇ ಆಮರಣ ಅಂತ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ. ಬ್ರಹ್ಮ, ಮಾಡಿಕೊಡೋ ಗಂಡನ ಹೆಸರನ್ನ ಹೇಳೋದು ನಮ್ಮ ಪದ್ಧತಿಯಲ್ಲಿಲ್ಲ. ಆದ್ರಿಂದ ಅವ್ನಿಗೊಂದು ಕೆಲಸ ಮಾಡೋ, ಬೇರೆ ಮಾಡಿ ತೋರಿಸ್ಬಿಡು ಯಾರು ಅಂತ. ಅವನ ಉರುಳು ಸೇವೆ ನಾ ಮಾಡಿಸ್ಬಿಡ್ತೀನಿ. ಹೇಳಮ್ಮ.
ಏ ವಾಸು, ತಲೆ ಯಾಕೋ ಕೆಳಗೆ ಹಾಕ್ತಾ ಇದ್ಯಾ? ಸುಳ್ಳು ಅಂತ ಹೇಳೋ. ರಾಮ, ಇದು ಏನಮ್ಮ ಇದು? ಗ್ರಹಗಳು ದಿಕ್ಕೆ ಬದಲಾಯಿಸೋಯ್ತಲ್ಲ. ಹೋಗಿದ್ದು ಹೋಗಿ ಬೆಪ್ಪನ್ ತೋರಿಸ್ತಾ ಇದೆಯಲ್ಲಮ್ಮ. ಸರಿಯಾಗಿ ದೃಷ್ಟಿ ಆಯ್ಸ್ ನೋಡಮ್ಮ, ದೃಷ್ಟಿ ಆಯ್ಸ್ ನೋಡು. ಸುಳ್ಳು ಅಂತ ಹೇಳೋ, ಹೇಳೋ. ಹೇಗೆ ಹೇಳ್ತಾನೆ ಸರ್ ನಿಮ್ ಹುಡುಗ? ಹೇಗೆ ಹೇಳ್ತಾನೆ? ನೀವೇ ಅವನ್ನ ಹೆದರ್ಸಿ ಬೆದರ್ಸಿ ಸಾಕಿದ್ ಬೆಕ್ಕಿನ ತರ ಮೂಲೆಯಲ್ಲಿ ಇಟ್ಬಿಟ್ಟಿದ್ದೀರಾ. ನಿಜ ಏನ್ ನಡೀತು ಅಂತ ನಾನು ಹೇಳ್ತೀನಿ. ಮೊನ್ನೆ ಸಾಯಂಕಾಲ ಗೌರಿ ನಾನ್ ಸಾಯ್ಬೇಕು. ಬಿಟ್ಬಿಡಿ, ಬಿಡಿ, ನಾನ್ ಸಾಯ್ಬೇಕು. ಯಾಕೆ ಹೀಗ್ ಮಾಡಕ್ ಹೋದೆ ಗೌರಿ? ಏನಾಯ್ತು ಹೇಳು, ಹೇಳು. ಮದುವೆಗೆ ಮುಂಚೆನೆ ತಾಯಿ ಆಗೋ ಸ್ಥಿತಿಲಿರೋ ನಾನು ನಾಳೆ 4 ಜನ ಗೊತ್ತಾಗಕ್ ಮುಂಚೆ ಸಾಯೋದೇ ನಿಮ್ಮ ಅಪ್ಪನ್ಗೆ ಈ ವಿಷಯ ಗೊತ್ತಾ? ನನ್ನನ್ನ ಯಾಕೆ ಬದುಕಿಸಿದ್ರಿ? ಹೇಳು ಗೌರಿ. ನಾನು ಈ ವಿಷಯ ನಮ್ಮ ಅಪ್ಪನ್ಗೆ ಹೇಳೋಕ್ ಆಗೋಲ್ಲ. ಅವ್ರ ಅಪ್ಪನ ಎದುರಿಸೋಕ್ ಆಗೋಲ್ಲ. ಗೌರಿ, ನೀವೇನ್ ಮಾಡ್ತೀರಾ? ನಿನ್ನ ಸ್ಥಿತಿಗೆ ಯಾರು ಕಾರಣ ಅಂತ ನನ್ಗೆ ಹೇಳು. ನಾನು ನಿನ್ನ ಮದುವೆ ಮಾಡಿಸ್ತೀನಿ. ಜಾನಕಿ ರಾಮಯ್ಯನವ್ರ ಮಗ ವಾಸು. ಗೌರಿ ಹೊಟ್ಟೆಲ್ ಬೆಳಿತಾ ಇರೋ ಎಳೆ ಜೀವನ ಕಾಪಾಡಕ್ಕೋಸ್ಕರ ಸತ್ಯ ಏನು ಅಂತ ನಾನು ನಿಮ್ಮ ಹತ್ರ ಹೇಳಿದ್ರೆ ನಿಮ್ಮ ದೊಡ್ಡಸ್ತಿಗೆ ಮುಸುಕು ಅದನ್ನು ಮುಚ್ಚಿಬಿಡ್ತಾ ಇತ್ತು. ಹೇಗೋ ವಿಷಯ ಗುಳ್ಳೆನರಿಯಾಗಿರೋ ಪಂಡಿತ್ನಿಗೆ ಗೊತ್ತಾಯ್ತು. ಅವನು ಆ ನಾಗೇಂದ್ರಪ್ಪ ಸೇರಿ ಈ ಅಪರಾಧನ ನಂತರ ಮೇಲೆ ಹೊರ್ಸಕ್ ನೋಡಿದ್ರು. ಅದಕ್ಕೆ ನಾನು ಒಂದು ತಿರುಗುಬಾಣ ಬಿಟ್ಟೆ. ನಿಜವಾದ ಅಪರಾಧ ಯಾರು ಅಂತ ಎಲ್ರಿಗೂ ಗೊತ್ತಾಗ್ಬೇಕು ಅಂತಾನೆ ಇವತ್ತು ನಾನು ಹೀಗೆ ಮಾಡಿಸ್ತೆ. ವಾಸು, ಇನ್ಯಾಕ್ ಭಯ ಪಡ್ತೀಯ? ಧೈರ್ಯವಾಗಿ ಒಪ್ಕೋ. ಹೌದು, ಗೌರಿ ಹೊಟ್ಟೆಲ್ ಬೆಳಿತಾ ಇರೋ ಮಗುವಿನ ತಂದೆ ನಾನೇ. ಪಂಚರ್ ಆಗಿರೋ ಲಾರಿ ತರ ಯಾಕೆ ಸುಮ್ಮನೆ ಆಗ್ಬಿಟ್ರಿ? ಹುಡುಗನೇ ಒಪ್ಕೊಂಡಿರೋವಾಗ ಟಾಪ್ ಗೇರ್ ಅಲ್ಲಿ ಮದುವೆ ಮಾಡ್ರ. ಹಲೋ ಹಲೋ, ಇದು ತಗೊಳ್ಳಿ, ಜನಗಣಮನರೇ ಆಶೀರ್ವಾದ ಮಾಡಿ. ಬಾರೆ ಗೌರಿ, ಮುಂದೆ ಬಾ. ತಗೊಳ್ಳಿ ರಂಗಜ್ಜ, ಇದಕ್ಕಿಂತ ಹೆಚ್ಚಿನ ಆನಂದ ಇನ್ನೇನು? ಬನ್ನಿ ಆಶೀರ್ವಾದ ಮಾಡಿ. ತಗೊಳ್ಳಿ ಸರ್, ಇವತ್ ನಿಮ್ ಪಾತ್ರ ಬರೀ ಆಶೀರ್ವಾದ ಮಾಡೋದು. ನಾಳೆ ಯಾಂದಳಿ ಪಂಡಿತ ಬಾ, ಮಂತ್ರ ಹೇಳು. ಅಯ್ಯೋ, ಹೇಳು. ನಾರಾಯಣ ಸಾವಧಾನ, ಗಟ್ಟಿ ಒಳ ಕೈ ತಟ್ಟ ಯಾರು? ಅವಮಾನ, ಶುದ್ಧ ಅವಮಾನ. ನನ್ನ ಮೊದಲನೇ ಮದುವೆ ಕೂಡ ಇಷ್ಟೊಂದು ದೂರಿಯಾಗಿರ್ಲಿಲ್ಲ. ಮನೆಗೂ ಹಾಲು ಮಾರೋ ಆ ಹೀನ ಜಾತಿ ಹೆಣ್ಣಿನ ಜೊತೆ ಜಾನಕಿ ರಾಮಯ್ಯನ ಮಗನ ಮದುವೆ ಮಾಡಿಸಿ ಆ ಲಾರಿ ಡ್ರೈವರ್ ನನ್ನ ಯೋಜನೆಗಳನ್ನೆಲ್ಲ ತಲೆಗೆಳಗ್ ಮಾಡ್ಬಿಟ್ಟೆ. ಶಾಂತಿ ಶಾಂತಿ. ಇನ್ನೆಲ್ಲಿ ಶಾಂತಿನಯ್ಯ? ಆದದ್ದೆಲ್ಲ ಒಳ್ಳೇದೇ ಆಯ್ತು. ಆ ಜಾನಕಿ ರಾಮ ಮಗನ ಮದುವೆ ಆಗಿದ್ದು ನಿಮಗಿದ್ದ ಅಡ್ಡಗೋಡೆ ಬಿದ್ದಂಗ ಆಯ್ತು. ಲಕ್ಷ್ಮಿ ಸೊಸೆಯಾಗಿ ತಗೊಂಡು ಇಡೀ ಆಸ್ತಿನ ತಾನೊಬ್ಬರೇ ನುಗ್ಗಬೇಕು ಅಂತ ಇವನು ಮಾಡಿದ ಮಸಲತ್ತಿಗೆ ಒಂದು ಮಂಗಳಾಹಾರನಾಗಾಯ್ತು. ಈಗ ಲಕ್ಷ್ಮಿ ಒಂಟಿಯಾಗಿರೋದ್ರಿಂದ ಆಸ್ತಿ ಎಲ್ಲ ನಿಮಗೇ ಸಿಗುತ್ತೆ. ಆಹಾ ಆಹಾ, ಪಂಡಿತ, ಇಷ್ಟು ದಿವಸಕ್ಕೆ ನಿನಗೊಂದು ಒಳ್ಳೆ ವಿಚಾರ ಹೊಳಿತು ನೋಡು. ಆಹಾ, ಅದಕ್ಕೆ ಹೇಳೋದು ಪಂಡಿತ ಪಂಡಿತಾನೆ, ಮುಟ್ಟಾಳ ಮುಟ್ಟಾಳಾನೆ. ಇಷ್ಟು ದಿನ ಆದ್ಮೇಲೆ ಗೊತ್ತಾಯ್ತಲ್ಲ ನೀವ್ ಯಾರು ಅನ್ನೋದು. ಮುಚ್ಚಬಾಯ್. ಕ್ಷಮಿಸಿ. ಪಂಡಿತ, ಅಂತೂ ಈ ಆಸ್ತಿ ವಿಷಯದಲ್ಲಿ ಆ ಜಾನಕಿ ರಾಮಯ್ಯನಿಗೆ ಜನಗಣಮನ ಹಾಡ್ಬಿಟ್ಟೆ. ಹಾಡು ಬಿಟ್ರೆ ಆಯ್ತೆ, ಇಡೀ ಆಸ್ತಿನ ನೀವು ಅನುಭವಿಸ್ಬೇಕು, ನಾನನ್ನು ನೋಡ್ಬೇಕು. ಅಯ್ಯೋ, ನಿಮ್ ಹೆಸರು? ನನ್ನ ಬುದ್ಧಿ ಕೌಶಲ್ಯದಿಂದ, ನನ್ನ ಕೈ ಚಳಕದಿಂದ ವಿಶ್ವದ ಎಲ್ಲರಿಗೂ ಸಹಾಯ ಮಾಡಿ ಎಲ್ಲರ ಮಿತ್ರನಾಗು ಅಂತ ನಮ್ಮ ಅಪ್ಪ ನನಗಿಟ್ಟ ಹೆಸರು ವಿಶ್ವಾಮಿತ್ರ. ಒಂದು ವೇದಿಕೆ ತಂದು ಇವನ್ನ ಮೋಲ್ಡ್ ಮಾಡಬಹುದು. ಅಂದ ಹಾಗೆ ನಿಮ್ಮ ಸಮಸ್ಯೆಗಳು ಏನು ಅಂತ ನಾವು ತಿಳ್ಕೋಬಹುದಾ? ಅಲ್ಲ ಸ್ವಾಮಿ, ನವಗ್ರಹಗಳೇ ನಿಮ್ಮನ್ನು ಕಾಡಿಸ್ತಾ ಇರೋವಾಗ ಈ ಉಪಗ್ರಹ ನಿಮ್ಗೆ ಸಹಾಯ ಮಾಡತ್ತಾ? ನನ್ನ ಮಾತು ಕೇಳಿ, 6 ಸಾವಿರನ್ನು ಆ ಬಾಗರು. ಇನ್ನೊಂದ್ಸಲ ಬಾಗ್ಲು ಬಾಗ್ಲು ಅಂತ ವಿಷಯ ಎತ್ತದಿಯೋ ಆ ಬಾಗ್ಲಿಗೆ ಹಾಕೋ ಬೀಗನ ನೀನು ಬಾಯಿಗೆ ಹಾಕ್ಬೇಕಾಗತ್ತೆ. ಬಾಯಿ ಮುಚ್ಚೋ. ವಿಶ್ವಾಮಿತ್ರರೇ, ನನ್ನ ಸಮಸ್ಯೆಗೆ ನೀವೇ ಪರಿಹಾರ ನೀಡೋಕ್ ಸಾಧ್ಯ. ಮುಂದುವರಿಸಿ. ಜಸ್ಟ್ ಎ ಮಿನಿಟ್ ಪ್ಲೀಸ್, ಸಿಟ್ ಡೌನ್. ತಮ್ಮ ಎಲ್ಲ ಸಮಸ್ಯೆಗಳನ್ನು ನೀವು ಬಾಯ್ಬಿಟ್ಟು ಹೇಳ್ಬೇಕಾಗಿಲ್ಲ. ಎಲ್ಲವನ್ನೂ ಯಂತ್ರವೇ ಹೇಳುತ್ತೆ. ಸ್ವಲ್ಪ ಮಲ್ಕೊಳ್ಳಿ. ಇದು ಸೈಕಿಯಾಟ್ರಿಕ್ ಸಿಂಥಸೈಸರ್ ಸಿಂಕ್ರೊನೋಮೀಟರ್. ನಿಮ್ಮ ಮನಸ್ಸು ಏನು ಹೇಳುತ್ತೆ ಅದು ನನಗೆ ಕೇಳಿಸುತ್ತೆ. ನಂಬರ್ 1, ನಿಮ್ಮ ಮಗಳನ್ನ ಕೋಟ್ಯಾಧೀಶನ ಮಗನಿಗೆ ಕೊಟ್ಟು ಮದುವೆ ಮಾಡಬೇಕು ಅನ್ನೋದೇ ನಿಮ್ಮ ಜೀವನದ ಕನಸು. ಕರೆಕ್ಟ್? ಹೌದು. ನಂಬರ್ 2, ನೀವು ಪಡಿಬೇಕು ಅಂತ ಬಯಸಿರೋ ಆಸ್ತಿಗೆ ಅಡ್ಡಗೋಡಿಯಾಗಿ
ಒಬ್ಬ ಸ್ಟೀರಿಂಗ್ ಹಿಡಿಯೋ ಸ್ಟ್ರಾಂಗ್ ಮ್ಯಾನ್ ಲಾರಿ ಡ್ರೈವರ್ ಇದ್ದಾನೆ. ಆಮೇಲೆ ಕರೆಕ್ಟ್? ಕರೆಕ್ಟ್. ನಂಬರ್ 3, ಆಸ್ತಿನ ಅಂದ್ರೆ ಲಕ್ಷ್ಮಿನ ಮದುವೆ ಕೊಟ್ಟಿದ್ದಾನೆ ಆ ಲಾರಿ ಡ್ರೈವರ್. ಆಮೇಲೆ ಕರೆಕ್ಟ್? ಹಾ ನಿಜಪ್ಪ ನಿಜ. ಹಾಗಾದ್ರೂ ಮಾಡಿ ಆ ಲಾರಿ ಡ್ರೈವರ್ನ ಈ ಊರ್ ಬಿಟ್ಟು ಓಡಿಸ್ಬೇಕು. ಲಕ್ಷ್ಮಿನ ಯಾರು ಮದುವೆ ಮಾಡ್ಕೋಕೂಡುದು. ಹಾಗಾದ್ರೆ ಮಾತ್ರ ನನಗೆ ಆಸ್ತಿ ಸಿಗುತ್ತೆ. ಏನಾದ್ರೂ ಮಾಡಕ್ ಸಾಧ್ಯನಾ? ಯಾಕೆ ಸಾಧ್ಯ ಇಲ್ಲ? ಇಟ್ಸ್ ಸೋ ಸಿಂಪಲ್. ಆ ಹುಡುಗಿನ ಬಲಾತ್ಕಾರ ಮಾಡ್ಬೇಕು. ನಾವೆಷ್ಟೋ ಸಾರಿ ಮಾಡಿದೀವಿ, ಆದ್ರೆ ಅವಳು ಆಸ್ತಿ ಕೊಡಕ್ ಒಪ್ಲಿಲ್ಲ. ಬಲಾತ್ಕಾರ ಅಂದ್ರೆ ರೇಪ್, ಶೀಲಭಂಗ, ಮಾನಭಂಗ. ಆ ಘನ ಕಾರ್ಯನ ನೀವೇ ಮಾಡಿದ್ರೆ ಹೇಗೆ? ನಾನಾ? ಹಾ. ನೋ ಸಾರಿ. ನಾನು ಏನೇ ಮಾಡಿದ್ರು ಅದು ಗಿನ್ನೀಸ್ ಬುಕ್ ಅಲ್ಲಿ ರೆಕಾರ್ಡ್ ಆಗ್ಬೇಕು. ನಾನು ರೇಪ್ ಮಾಡಿದ್ರೆ ಹಿಂದೆ ಯಾರು ಮಾಡಿರದಂತ ಹಿಸ್ಟಾರಿಕಲ್ ರೇಪ್ ಮಾಡ್ಬೇಕು. ಅದಕ್ಕೆ ನೋಬೆಲ್ ಪ್ರಶಸ್ತಿ ಸಿಗ್ಬೇಕು. ಅದನ್ನು ಬಿಟ್ಟು ಯಾರೋ ಒಂದು ಹಳ್ಳಿ ಗುಗ್ಗುನ್ ರೇಪ್ ಮಾಡಿ ನನ್ನ ಶೀಲಾನ ಕೆಡಿಸ್ಕೊಳಕ್ ನಾನು ತಯಾರಿಲ್ಲ. ನೀವು ತಪ್ಪು ತಿಳ್ಕೊಂಡಿದ್ದೀರಿ. ಆಕೆ ಹಳ್ಳಿ ಹುಡುಗಿ ಅಲ್ಲ, ಪಟ್ಟಣದಲ್ಲಿ ಇದ್ದವಳೆ. ಬೇಕಾದ್ರೆ ಒಂದ್ಸಾರಿ ಮುಖ ನೋಡಿ. ಓ ರೇಪ್ ಮಾಡೋದಕ್ಕೆ ಮುಖ ಬೇಕಾಗಿಲ್ಲ, ಬಾಡಿ ಬೇಕು, ಸ್ಟ್ರಾಂಗ್ ಬಾಡಿ ಬೇಕು. ಬರೀ ಸ್ಟ್ರಾಂಗ್ ಬಾಡಿ ಅಲ್ಲ, ಡಬಲ್ ಸ್ಟ್ರಾಂಗ್ ಬಾಡಿ. ಒಂದ್ಸಾರಿ ರೇಪ್ ಮಾಡಿ ಇವಳೇ ವರ್ಲ್ಡ್ ರೆಕಾರ್ಡ್ ಮಾಡಕ್ ಸರಿಯಾದ ಹುಡುಗಿ ಅಂತ ನೀವೇ ಹೇಳ್ತೀರಾ. ನಾನ್ ರೇಪ್ ಮಾಡಿದ್ರೆ ನನ್ಗೇನ್ ಕೊಡ್ತೀರಾ? ಏನ್ ಕೊಡೋದ? ಬರೋ ಪ್ರಶಸ್ತಿ ಅರ್ಧ ಕೊಡ್ಬೇಕು ನಮಗೆ. ನಾವೆಲ್ವೇ ಸಪ್ಲೈ ಮಾಡೋರು. ಶಟಪ್. ನಿನಗೆ ಪ್ರಶಸ್ತಿ ಬೇಕಾ? ನೀನ್ ಹೀಗೆ ಹುಡುಗಿರ್ನ ಸಪ್ಲೈ ಮಾಡ್ತಾ ಹೋಗು. ನಿನಗೆ ಬಿಗ್ಗೆಸ್ಟ್ ಬ್ರೋಕರ್ ಆಫ್ ದಿ ವರ್ಲ್ಡ್ ಅಂತ ಪ್ರಶಸ್ತಿ ಸಿಗುತ್ತೆ. ರಾಮನಾಮ. ಆವೇಶ ಆವೇಶ ಆಮೇಲೆ ಉತ್ಸಾಹ ಉಕ್ಕಿ ಹರಿತಿದೆ. ಐ ವಾಂಟ್ ಟು ರೇಪ್. ಅಯ್ಯಪ್ಪ, ನೀವು ನನ್ ಬಿಡಿ. ಎಲ್ಲಿ ಆ ಹುಡುಗಿ? ಎಲ್ಲಿ ಆ ಪ್ರಶಸ್ತಿ? ನೋಬೆಲ್ ಪ್ರಶಸ್ತಿ, ಗಿನ್ನೀಸ್ ಬುಕ್ ಅಲ್ಲಿ ನನ್ನ ಹೆಸರು. ಎಲ್ಲಿ ಆ ಹುಡುಗಿ? ತೋರಿಸಿ, ಬನ್ನಿ ತೋರಿಸಿ, ತೋರಿಸಿ, ಬನ್ನಿ ತೋರಿಸಿ. ಹಾ, ಅಲ್ಲಿ ಹೋಗ್ತಾ ಇದ್ದಾಳಲ್ಲ, ಅವಳನ್ನ ರೇಪ್ ಮಾಡ್ಬೇಕಾಗಿರೋದು. ಹೇಗಿದ್ದಾಳೆ? ಸೂಟಬಲ್ ಪರ್ಸನಾಲಿಟಿ ಫಾರ್ ದ ಹಿಸ್ಟಾರಿಕಲ್ ರೇಪ್. ಹೋಗಯ್ಯ, ಹೋಗು. ಸ್ವಾಮಿ, ಸರಿಯಾಗಿದೆ ಗ್ರಹಬಲ. ಮಾನಭಂಗ ಯಶಸ್ವಿ. ಮಾನಭಂಗಕ್ಕೆ ಗ್ರಹ ಬಲ ಯಾಕಯ್ಯ? ಬಾಯಿ ಮುಚ್ಚು. ಸ್ವಾಮಿ, ಶಬ್ದ ಕೇಳಿಸ್ತಾ ಇದೆ. ಬನ್ನಿ ಬನ್ನಿ. ಮಾನಭಂಗ ಯಶಸ್ವಿಯಾಗಿ ನಡೀತಾ ಇದೆ. ಪಂಡಿತ, ಖಂಡಿತ ನಮ್ ಪ್ಲಾನ್ ಸಕ್ಸಸ್. ಮೊದ್ಲು ಊರಿಗೆ ಹೋಗಿ ಜನನ್ ಕರ್ಕೊಂಬ. ಹಾಗೆ ಈ ವಿಷಯ ಲಾರಿ ಡ್ರೈವರ್ ಕಿವಿಗೂ ಬೀಳ್ಬೇಕು. ಊರೇ ಕರ್ಕೊಂಡ್ ಬಂದ್ಬಿಡ್ತೀನಿ. ವಿಶ್ವಾಮಿತ್ರ, ಒಳ್ಳೆ ರೇಪ್ ಮಾಸ್ಟರ್ ಕಣಯ್ಯ ನೀನು. ನನ್ನ ಅದೃಷ್ಟ ನೀನ್ ಸಿಕ್ಕಿದೆಯಲ್ಲ. ವಿಶ್ವಾಮಿತ್ರ, ನಿನ್ನ ಊರ್ನಲ್ಲೆಲ್ಲ ಚಿನ್ನದ ಪಲ್ಲಕ್ಕಿನ ಮೆರವಣಿಗೆ ಮಾಡ್ತೀನೋ. ಸಕ್ಸಸ್, ಗ್ರ್ಯಾಂಡ್ ಸಕ್ಸಸ್. ಅದ್ಭುತವಾದ ಚರಿತ್ರಾತ್ಮಕವಾದ ಮಾನಭಂಗ. ಐ ಆಮ್ ದ ಬೆಸ್ಟ್ ರೇಪಿಸ್ಟ್ ಇನ್ ದ ವರ್ಲ್ಡ್. ಗಿನ್ನಿಸ್ ಬುಕ್ ಅಲ್ಲಿ ನನ್ನ ಹೆಸರು ಬರುತ್ತೆ. ನೋಬೆಲ್ ಪ್ರೈಸು ನಿನಗೆ ಸಿಗುತ್ತೆ. ವಿಶ್ವಾಮಿತ್ರ, ರೆಸ್ಟ್ ತಗೋ, ರೆಸ್ಟ್ ತಗೋ. ಎಳ್ನೀರು ಬೇಕು. ಲಕ್ಷ್ಮಿ, ಬಾಮ್ಮ. ಏನ್ ಮಾಡಕ್ಕಾಗತ್ತೆ? ನಾವು ಬಯಸೋದೊಂದು, ವಿಧಿ ನಡೆಸೋದೊಂದು. ನೀನೇನು ಯೋಚನೆ ಮಾಡ್ಬೇಡಮ್ಮ. ಇವನ್ನ ಪೊಲೀಸ್ ಕೊಟ್ಟು ಗಲ್ಲು ಶಿಕ್ಷೆ ಕೊಡಿಸ್ತೀನಿ. ಬನ್ರಿ, ಎಲ್ಲರೂ ಬನ್ರಿ. ಎಂತ ಅನ್ಯಾಯ ನಡೆದಿದೆ ನೋಡು, ಬನ್ನಿ. ಸ್ವಾಮಿ, ಗ್ರಹ ಬಲವಲ್ಲ, ತಿರುಗಾ ಮರುಗ ಆಗ್ಬಿಟ್ಟಿದೆ. ಸ್ವಲ್ಪ ಹುಡುಗಿ ಕಡೆ ನೋಡಿ. ಯಾವ ಕಣ್ಣಿಂದ ನೋಡ್ಲಯ್ಯ? ಅನ್ಯಾಯವಾಗಿ ನಮ್ ಲಕ್ಷ್ಮಿ ಬಾಳ ಹಾಳಾಗಿ ಹೋಯ್ತಲ್ಲೋ. ಅಯ್ಯೋ ರಾಮರಾಮ, ಲಕ್ಷ್ಮಿ ಅಲ್ಲ ಸ್ವಾಮಿ, ನಿಮ್ಮ ಮಗಳು ಸರಸ್ವತಿ. ಅಯ್ಯೋ ಸರಸ್ವತಿ, ನೀನ್ ಯಾಕೆ ಇಲ್ಲಿಗೆ ಬಂದೆ? ಎಂತ ಕೆಲಸ ಆಗೋಯ್ತು? ಈಗ ಏನು ಮಾಡೋದು? ಆಗಿದ್ದು ಊರಿಗೆ ಗೊತ್ತಾಗೋಯ್ತು. ಗೃಹ ಪ್ರವೇಶ ಮಾಡಿದ ಗುರುಗಳಿಗೆ ಕನ್ಯಾದಾನ ಮಾಡಿಕೊಟ್ರಿ. ಇಂಥ ಒಬ್ಬ ಚಂಡಾಲನಿಗೆ ನನ್ನ ಮಗಳನ್ನು ಕೊಡೋದ? ಏಯ್, ನನ್ನ ಕೈ ಬೆರಳನ್ನೇ ನನ್ನ ಕಣ್ಣಿಗೆ ಚುಸ್ತಿಯೇನೋ? ನೀವೇ ಸಾಕು ಸಲಗಿದ ಮಗಳು ವಿಧವೆ ಆಗ್ತಾಳೆ. ಮದುವೆ ಮಾಡಿಸ್ಬಿಡಿ ಸ್ವಾಮಿ. ನಾನು ಇವಳು ಮದುವೆ ಮಾಡಲ್ಲ. ನೀವ್ ಹೀಗಂತೀರ ಅಂತ ನಾನು ಚೆನ್ನಾಗಿ ಗೊತ್ತಿತ್ತು.
ನಿಮ್ಗೆ ಬಹುಶಃ ಒಂದು ವಿಷಯ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ವಿಶ್ವ ಮತ್ತು ಸರಸ್ವತಿ ಕಾಲೇಜಿಂದಾನೇ ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ದಾರೆ. ಆದ್ರೆ ನೀವು ನಿಮ್ ಮಗಳನ್ನ ಕೋಟ್ಯಾಧೀಶ್ವರ ಮಗನಿಗೆ ಕೊಟ್ಟು ಮದುವೆ ಮಾಡಿಸ್ಬೇಕು ಅಂತ ಅವಳ ಮನೆ ಒಳಗಡೆ ಕೂಡ ಆಗ್ಬಿಡ್ತಾ ಇದ್ರಿ. ಸ್ವಂತ ಮಗಳಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿರೋ ನಮ್ಮ ಅಕ್ಕ ನನಗೆ ವಿಷಯ ಹೇಳಿದ್ರು. ಅದಕ್ಕೆ ನಾನೇ ನಾಟಕ ಮಾಡಿಸ್ಬೇಕಾಗಿ ಬಂತು. ಓಹೋ, ಇದು ನಿಂದು ನಿಮ್ಮ ಮಕ್ಕಂದು ನಾಟಕನಾ? ಕೋಪಿಸ್ಕೋಬೇಡಿ, ಸ್ವಲ್ಪ ಹಣ್ಣು ತಿನ್ನಿ. ಯಾವನೋ ತಿಂತ ನಿನ್ ಎಂಜರು. ನಟ ಭೈರವರೇ, ಎಂಜಿಲ್ ಹಣ್ಣನ್ನೇ ಸ್ವೀಕರಿಸಕ್ ತಯಾರಿಲ್ಲ ನೀವು. ಎಂಜಿಲ್ ಆಗಿರೋ ನಿಮ್ ಮಗಳನ್ನ ನಾಳೆ ಯಾರು ಸ್ವೀಕರಿಸ್ತಾರೆ? ಮರ್ಯಾದೆಯಿಂದ ಮದುವೆ ಮಾಡಿಸ್ತೀರಾ ಅಥವಾ ನಾನೇ ದೇವಸ್ಥಾನಕ್ಕೆ ಕರ್ಕೊಂಡು ಮದುವೆ ಮಾಡಿಸ್ಲಾ? ನಿಂತ್ಕೊಳ್ಳೋ, ನಿಂತ್ಕೋ. ನಾನೇ ಮಾಡಿಸ್ತೀನಿ. ಅಯ್ಯೋ ಅಯ್ಯೋ ನನ್ನ ಯಾಕ್ ಹೊಡಿತೀರಾ? ಅಯ್ಯೋ ಅಯ್ಯೋ ನಿಲ್ಲಿಸ್ರಯ್ಯ. ರಂಗಯ್ಯ, ಅನ್ಯಾಯವಾಗಿ ಹೇಳ್ತೀನಿ ಬೇಡ, ಸುಮ್ಮನೆ ನಾನು ಹೇಳ್ದಾಗ ಹೇಳಿ ಹೋಗು. ನಾನು ಸುಳ್ಳು ಹೇಳಲ್ಲ. ಹೇಳೋಲ್ಲ? ಏನ್ ವಿಚಿತ್ರ ಮನುಷ್ಯನಯ್ಯ ನೀನು. ಅಲ್ಲ, ಎಲ್ಲಾ ಗ್ರಹಗಳು ನಿನ್ನ ಗೃಹದಲ್ಲೇ ಸುಖವಾಗಿವೆ, ಒಂದು ಸುಳ್ಳು ಹೇಳಕ್ಕೇನಯ್ಯ? ಅಂಥ ಧರ್ಮರಾಯನೇ ಅಶ್ವತ್ಥಾಮ ಹತಕ್ಕುಂಜರ ಸುಳ್ಳು ಹೇಳಿದಾನೆ. ನೀನ್ ಸಾಧಾರಣವಾದ ಮನುಷ್ಯ, ಒಂದು ಸುಳ್ಳು ಹೇಳಕ್ಕೇನಯ್ಯ? ನಾನ್ ಸತ್ರು ಸುಳ್ಳು ಹೇಳಲ್ಲ. ಸಾಯ್ಬೇಕಾದವ ನೀನಲ್ಲಯ್ಯ. ನೀನ್ ಸುಳ್ಳು ಹೇಳ್ದಿದ್ರೆ ಸಾಯೋರು ಯಾರು ಗೊತ್ತಾ? ನಿನ್ನ ಮಗಳು, ನಿನ್ನ ಅಳಿಯ, ಆ ಲಾರಿ ಡ್ರೈವರು, ಆ ಲಕ್ಷ್ಮಿ, ಇವರೆಲ್ಲ ರಕ್ತಪಾತದಲ್ಲಿ ಮಿಲವೆಲಾತ ಒದ್ದಾಡಿ ಸಾಯೋದನ್ನ ನೀನ್ ನೋಡ್ತೀಯಾ ಇಲ್ಲ ಸುಳ್ಳು ಹೇಳ್ತೀಯಾ? ಅಯ್ಯೋ, ಅವರೆಲ್ಲ ಸಾಯಬಾರ್ದು, ಅವರೆಲ್ಲ ಬದುಕ್ಬೇಕು ಬುದ್ಧಿ. ಹಾಗಾದ್ರೆ ಸುಳ್ಳು ಹೇಳಲೇಬೇಕು. ಹೇಳ್ತೀನಿ ಬುದ್ಧಿ, ನೀವ್ ಹೇಳ್ದಂಗೆ ಹೇಳ್ತೀನಿ. ಓ ರಂಗಯ್ಯ, ನೀನಾ? ಹೌದು ಬುದ್ಧಿ. ಏನು ಬಂದಿದ್ದು? ಒಂದ್ ರಹಸ್ಯ ಸುದ್ದಿ ನಿಮ್ಗೆ ಹೇಳೋಣ ಅಂತ ಬಂದೆ ಬುದ್ಧಿ. ರಹಸ್ಯರ? ಏನದು? ಹರಿ ಡ್ರೈವರು ಕ್ಲೀನರು ಮಾತಾಡ್ಕೋತಿದ್ದನ್ನ ನಾನು ಕಿವ್ಯಾರೆ ಕೇಳಿದೆ ಬುದ್ಧಿ. ಏನಂತ? ಆಸ್ತಿ ಆಸೆಗಾಗಿ ದೊಡ್ಡಮ್ಮನವ್ರನ್ನು ಕೊಂದಿದ್ದು ಆ ಲಾರಿ ಡ್ರೈವರ್ ಅಂತೆ. ಏನು? ಹೌದು ಬುದ್ಧಿ. ಆಸ್ತಿ ಒಡವೆ ಎಲ್ಲ ಕೈ ಸಿಕ್ಕ ಮೇಲೆ ಲಕ್ಷ್ಮೀವ್ರನ್ನ ಮುಗಿಸ್ಬಿಟ್ಟು ಓಡ್ ಹೋಗ್ಬೇಕಂದ್ ಮಾಡವ್ರೆ ಬುದ್ಧಿ. ಈಗ ಆ ಲಾರಿ ಡ್ರೈವರ್ ಕೈಯಿಂದ ಲಕ್ಷ್ಮೀವ್ರನ್ನ ಕಾಪಾಡೋದು ನಿಮಗ್ ಸೇರಿದ್ದು ಬುದ್ಧಿ, ನಿಮಗ್ ಸೇರಿದ್ದು. ಸರಿ ಸರಿ, ನೀನ್ ಹೋಗು, ನಾನೆಲ್ಲ ವಿಚಾರಿಸ್ತೀನಿ. ಆಗ್ಲಿ ಬುದ್ಧಿ, ಬರ್ತೀನಿ. ನನ್ನ ಅನುಮಾನ ನಿಜಾನೇ ಆಯ್ತು. ನನ್ನ ಹೆತ್ತ ತಾಯಿನ ಕೊಂದ ಪಾಪಿ ನಿನ್ನ ತಮ್ಮನೇ ಅಂತೆ. ಇಲ್ಲ, ನಾನಿದ ನಂಬೋಲ್ಲ. ನೀನು ನಂಬ್ತೀಯೋ ಬಿಡ್ತೀಯೋ? ನನ್ನ ತಾಯಿ ಮನೆ ನೆಚ್ಚಿನ ಭಂಟ ರಂಗಯ್ಯ ಹೇಳ್ದ ಅಂದ್ರೆ ಈ ಊರಿನ ಜನ ನಂಬ್ತಾರೆ. ಕರಿ ಕೋಟ್ ನಂಬುತ್ತೆ, ಖಾಕಿ ಬಟ್ಟೆ ನಂಬುತ್ತೆ, ಕಡೆಗೆ ನೇಣ ಗಂಬಾನೂ ನಂಬುತ್ತೆ. ಇಲ್ಲ, ನನ್ ತಮ್ಮ ಅಂತವನಲ್ಲ. ನಿನ್ನ ತಮ್ಮ ಒಳ್ಳೆಯವನೇ ಇರಬಹುದು, ಆದ್ರೆ ಆಸ್ತಿ ಅನ್ನೋದು ಎಂಥ ಮನುಷ್ಯನ ಕೆಡಿಸ್ಬಿಡುತ್ತೆ. ಶಾರದಾ, ನಿನ್ನ ಕುತ್ತಿಗೆ ಕಟ್ಟಿದ ತಾಳಿ ಬಂಧನಕ್ಕೋಸ್ಕರ, ನಾಳೆ ನೀನು ಕಣ್ಣೀರು ಸುರಿಸ್ತಾ ಇರಬಾರ್ದು ಅನ್ನೋಕ್ಕೋಸ್ಕರ, ಲಕ್ಷ್ಮಿ ಕ್ಷೇಮಕ್ಕೋಸ್ಕರ, ನಿನ್ನ ತಮ್ಮ ಇನ್ನೂ ಜೀವಂತವಾಗಿ ಬದುಕಿರಬೇಕು ಅನ್ನೋಕ್ಕೋಸ್ಕರ ನಾನು ಹೇಳೋದನ್ನು ಕೇಳು. ನಾಳೆ ಬೆಳಕು ಹರಿಯೋದ್ರೊಳಗಾಗಿ ನಿನ್ನ ತಮ್ಮನ್ನ ಈ ಊರಿಂದ ಕಳಿಸೋ ಭಾರ ನಿಂದು. ಅದ್ಯಾಕ್ ಕಳಿಸ್ತೀಯೋ ಏನೋ, ಎಲ್ಲ ನಿನಗ್ ಸೇರಿತು. ಏ ಗೌರಿ, ಹೇಗಿದೀಯೇ? ಏನ್ ಸಮಾಚಾರ? ಯಾವಾಗ ನಿಸಿಮಂತ? ನೀನ್ ಖರೀದೇ ಮಾಡ್ಕೋತೀನ. ಶಂಕರಲ್ಲಿ ಸಾಮಿಲ್ ಹತ್ರ ಹೋಗಿದ್ದಾರೆ. ಯಾಕೆ? ಏನೂ ಇಲ್ಲ, ನಾ ಬರ್ತೀನಿ. ಏಯ್ ಸಾಕ್, ಸುಮ್ನೆ ಇರೆ. ಮದುವೆ ಆದ್ಮೇಲೆ ನಿನ್ನ ಮನೆಗೆ ಬರ್ತಿರೋದು ಇದೇ ಮೊದಲನೇ ಸಲ ಅಲ್ವಾ? ಕೂತ್ಕೋ, ಅರ್ಶನ ಕುಂಕುಮ ತಗೊಂಡ್ ಬರ್ತೀನಿ. ಕೂತ್ಕೊಳೆ. ಅವರು ಉಳಿಸ್ಕೊಂಡು ನನ್ನ ಅರ್ಶನ ಕುಂಕುಮ ಉಳಿಸ್ಕೊಳಕೋಸ್ಕರ ನಾನ್ ಮಾಡ್ತಿರೋ ದ್ರೋಹನ ಕ್ಷಮಿಸು ದೇವ್ರೆ, ಕ್ಷಮಿಸು. ಶಂಕರ್, ನೀವ್ ಹೇಳ್ದಾಗೆ ನಾನು ವಾಸನ್ ಮದ್ವೆ ಆದೆ. ಆದ್ರೆ ನನ್ ಮನ್ಸೆಲ್ಲ ನಿಮ್ ಮೇಲೆ ಇದೆ. ಲಕ್ಷ್ಮಿ ಆಸ್ತಿನ ನೀವೆಷ್ಟು ಬೇಗ ಪಡ್ಕೊಂಡ್ ಬರ್ತೀರಾ ಅಂತ ನಾನ್ ಕಾಯ್ತಾ ಇದ್ದೀನಿ. ನೀವು ಲಕ್ಷ್ಮಿನ ಪ್ರೀತಿಸುವಾಗ ಮಾಡ್ತಿರೋ ನಾಟಕನ ನಾನ್ ನೋಡ್ಲಾರೆ, ವಾಸು ಹೆಂಡತಿಯಾಗಿ ನಟಿಸ್ಲಾರೆ. ಎಷ್ಟು ದಿನ ಅಂತ ಈ ಕಣ್ಣು ಮುಚ್ಚಾಲೆ ಆಟ. ಆದಷ್ಟು ಬೇಗ ಬನ್ನಿ, ಈ ಊರ್ ಬಿಟ್ಟೆ ಹೊಟ್ಟೋಗೋಣ.
ನಿನಗೋಸ್ಕರ ಕಾಯ್ತಿರೋ ನಿಮ್ ಮಗುವಿನ ತಾಯಿ ಗೌರಿ. ಏನ್ ಲಕ್ಷ್ಮಿ ಇದು ಅರ್ಶನ ಕುಂಕುಮ ಎಲ್ಲ ಇವತ್ತಿನ ಹಬ್ಬನಾ? ಹೌದು, ಮೋಸ ಹೋದ ನಾನು ನಿಜ ತಿಳ್ಕೊಂಡೆ ಅಂತ ಇವತ್ತು ನನ್ನೊಬ್ಬಳಿಗೆ ಮಾತ್ರ ಕಣ್ಣೀರಿನ ಹಬ್ಬ. ಕಣ್ಣೀರ? ಏನಾಯ್ತು ಲಕ್ಷ್ಮಿ? ಅನುಮಾನ ನಿಜ ಆದಾಗ ಉಳಿಯೋದು ಕಣ್ಣೀರ್ ತಾನೆ. ಲಕ್ಷ್ಮಿ, ಸುತ್ತಿ ಬಳಸಿ ಮಾತಾಡ್ಬೇಡ. ವಿಷಯ ಏನಂತ ಹೇಳು. ಇದು ನೋಡಿ, ನನ್ನ ಅಂದ ಆಸ್ತಿ ಮಾತ್ರ ಬಯಸೋ ಅಂತ ಸಣ್ಣ ಮನುಷ್ಯರು ನೀವು ಅಂತ ನನ್ಗೀಗ ಅರ್ಥವಾಯ್ತು. ನಿಮ್ಮ ನಡೆ ನುಡಿಯಿಂದ ನನ್ನ ನಂಬಿಸಿ ಮೋಸ ಮಾಡಿದ ಮೋಸಗಾರ ನೀವು. ಈ ಕಾಗದ ನೋಡಿಗೆಲ್ಲ ಮಾತಾಡ್ತಾ ಇದೀಯಾ ಲಕ್ಷ್ಮಿ? ಇದ್ರಲ್ಲೇನೋ ಮೋಸ ಇದೆ, ಇದನ್ನ ನಂಬೇಡ. ಹಾವಿನ ಹೆಡೆಯಿಂದ ತಪ್ಪಿಸ್ಕೊಂಡು ಹುಲಿ ಬಾಯಲ್ಲಿ ಬಿದ್ದಾಗಾಯ್ತು ನನ್ ಬದುಕು. ನಮ್ಮ ಅಜ್ಜಿನೂ ತೀರ್ಕೊಂಡ್ರು, ನಂಬಿಕೆ ಬಂಟ ರಂಗಜ್ಜನ್ಗೂ ಹಿಂಸೆ ಕೊಟ್ರು, ಗೌರಿ ಬದುಕು ಹಾಳಾಗೋಯ್ತು. ಇನ್ನು ಉಳ್ದಿರೋದು ನನ್ನ ಬದುಕು. ನೀವು ನನಗಂತೂ ಮೋಸ ಮಾಡಕ್ಕಾಗಲ್ಲ ಬಿಡಿ. ನೋಡಿ, ಗೌರಿ ಮನೆ ಆಳಿನ ಮಗಳಾಗಿದ್ರು ಅವಳಿ ಮನೆ ಮಗಳಿದ್ದಾಗೆ. ನಿಮಗ್ ಬೇಕಾದ ಆಸ್ತಿನೆಲ್ಲ ತಗೊಂಡ್ ಹೊಟ್ಟೋಗಿ, ಆದ್ರೆ ಆ ಮುಗ್ದೆ ಕೈ ಮಾತ್ರ ಬಿಡ್ಬೇಡಿ. ಲಕ್ಷ್ಮಿ, ಒಡ ಹುಟ್ಟದವಳಾಗಿರೋ ಗೌರಿಗೂ ನನಗೂ. ಬಾಯ್ ಮುಚ್ಚೋ. ಒಡ ಹುಟ್ಟಿದವಳು ಅನ್ನೋ ಮಾತನ್ನ ನಿನ್ ಬಾಯಿಂದ ಕೇಳೋಕೆ ನನಗ್ ನಾಚಿಕೆ ಆಗುತ್ತೆ. ಅಕ್ಕ, ಅಕ್ಕನಿಗಿಂತ ಮೊದ್ಲು ನಾನೊಂದು ಹೆಣ್ಣು ಕಣೋ. ಇನ್ನೊಂದು ಹೆಣ್ಣಿನ ವ್ಯತ್ಯನ ಅರ್ಥ ಮಾಡ್ಕೊಳ್ಳೋಂತ ಹೆಣ್ಣು ಕಣೋ. ಗೌರಿಗ್ ಮೋಸ ಮಾಡಿ ಸಾಲ್ದು ಅಂತ ಈಗ ಲಕ್ಷ್ಮಿಗೂ ಮೋಸ ಮಾಡಕ್ ಹೊರಟಿರೋ ನಿನ್ನಂತವನ್ಗೆ ಅಕ್ಕ ಅಂತ ಹೇಳ್ಕೊಳಕ್ಕೆ ಸಂಕಟ ಆಗುತ್ತೆ ಕಣೋ. ಪರವಾಗಿಲ್ವೇ, ಚೆನ್ನಾಗಿ ನಡೆಸ್ತೀಯ. ನಾಟಕದವನ್ ಹೆಂಡತಿ ಆಗಿದ್ದಕ್ಕೂ ಸಾರ್ಥಕವಾಯ್ತು. ಮುಚ್ಚ ಬಾಯ್. ನಾಟಕ ಆಡ್ತಿರೋದು ನೀನು. ಅವತ್ತು ನಾಟಕ ಆಡಿ ನನಗ್ ತಾಳಿ ಕಟ್ಸಿದ ನೀನು ಬಗ್ಗೆ ಆನಂದ ಪಟ್ಟಿದ್ದೆ. ಈಗ ಕಳ್ ನಾಟಕ ಆಡಿ ಇಬ್ಬರು ಹೆಣ್ಮಕ್ಳನ್ನ ಬಲಿ ತಗೊಳಕ್ ಹೊರಟಿರೋ ನಿನ್ನಂತವನ್ಗೆ ಅಸಹ್ಯ ಆಗುತ್ತೆ ಕಣೋ. ಅಕ್ಕ, ಇಲ್ಲ ಅಕ್ಕ, ನೀನ್ ಕೂಡ ನನ್ನ ಮೇಲೆ ಅನುಮಾನ ಪಟ್ಟ ಮೇಲೆ ನಿನ್ ಮಾತಿನಲ್ಲಿ ಒಪ್ಸೋದ್ರಲ್ಲಿ ಏನೂ ಅರ್ಥ ಇಲ್ಲ. ಬರ್ತೀನಿ, ಸತ್ಯ ಏನು ಅಂತ ನಿರೂಪಿಸ್ತೀನಿ. ತಪ್ಪು ನಿಮ್ದೆ ಅಂತ ನೀವೇ ಹೇಳೋವರೆಗೂ ನಿಮ್ಗೆ ಮುಖಾನೇ ತೋರಿಸಲ್ಲ. ಲಕ್ಷ್ಮಿ, ಅಳ್ಬೇಡಮ್ಮ. ಗೌರಿ, ನೀನ್ ಯಾಕ ಪತ್ರ ಬರ್ದೆ, ಯಾಕೆ ಹಾಗೆ ಮಾಡಿದೆ ಅಂತ ನಾನು ಕೇಳಕ್ ಬರ್ಲಿಲ್ಲ. ನೀನ್ ಆತರ ಪತ್ರ ಬರಿಬೇಕಾದ್ರೆ ಯಾರಾದ್ರೂ ಹೆದರ್ಸಿ ಬೆದರ್ಸಿ ನಿನ್ಗೆ ಹಿಂಸೆ ಕೊಡ್ತಿದ್ದಾರೆ ಅಂತ ನನ್ ಚೆನ್ನಾಗ್ ಗೊತ್ತು. ಆದ್ರೆ ಆ ಹಿಂಸೆ ಕೊಡ್ತಿರೋರು ಯಾರು ಅಂತ ನನ್ ಹೇಳು. ಹೆದರ್ಕೋಬೇಡಮ್ಮ, ಧೈರ್ಯವಾಗಿ ಹೇಳು. ನಿನ್ಗೇನೋ ಆಗ್ದಿರೋ ಹಾಗೆ ನಾನು ನೋಡ್ಕೋತೀನಿ. ಹೇಳಮ್ಮ ಗೌರಿ, ಹೇಳು ಹೇಳು. ಗೌರಿ, ಬುದ್ಧಿ ಹೇಗಾದ್ರೂ ಮಾಡಿ ನನ್ನ ಏನಪ್ಪ ಇದು? ಅಯ್ಯೋ, ಅಯ್ಯೋ ರಕ್ತ! ಆ ಲಾರಿ ಡ್ರೈವರ್ ಓಡೋಸ್ತಾನೆ, ಎಲ್ಲಾ ಗ್ರಹಗಳು ಪ್ರಶಸ್ತವಾಗೇ ಇದೆ ಅಂತ ಶುಭ ಹೇಳ್ತಾ ಇದೆ. ನೀವೀಗ ಮಾಡೋ ಕಾರ್ಯ ಎಲ್ಲ ಸಿದ್ಧಿ ಆಗತ್ತೆ ಅಂತಿದೆ. ಭಾವ, ನೀನು ಬರೀ ನಟ ಭೈರವ ಮಾತ್ರ ಅಲ್ಲ, ರಾಜತಂತ್ರ ನಿಪುಣ. ನೀನೇನಾದ್ರೂ ರಾಜಕೀಯದಲ್ಲಿ ಇದ್ದಿದ್ರೆ ಪ್ರಪಂಚದಲ್ಲಿರೋ ಎಲ್ಲಾ ಪಾರ್ಟಿನೂ ಒಂದು ಸೇರಿಸಿ ಅದಕ್ಕೆ ನೀನೇ ಪ್ರೆಸಿಡೆಂಟ್ ಆಗ್ಬಿಡ್ತಿದ್ದೆ. ಒಂದೇ ಏಟಿಗೆ 2 ಹಕ್ಕಿ ಹೊಡೆದು ಛಲದ ಬೇಟೆಗಾರನು ಆಗ್ಬಿಟ್ಟೆ. ಈ ಕಡೆ ನನ್ನ ಮನೆಯಲ್ಲಿದ್ದ ಶನಿನೂ ತೊಲಗಿಸ್ದೆ, ಆ ಕಡೆ ಆಸ್ತಿಗಿದ್ದ ಅಡ್ಡ ಪರ್ದೆನೂ ಸರಿಸ್ಬಿಟ್ಟೆ. ನಿನಗೆ ನೀನೇ ಸಾಟಿ. ಅಂದಾಗೆ ನನ್ ಮಗ ಹೇಗಿದ್ದಾನ ಭಾವ? ಅವನಿಗೇನಾಗಿದೆ? ಆರೋಗ್ಯವಾಗಿದ್ದಾನೆ. ಪಾಪ ವಾಸು ಎಷ್ಟು ಹೆದರ್ಕೊಂಡಿದ್ದಾನ ಏನೋ. ಅವನ್ನ ಸ್ವಲ್ಪ ಕಳಿಸ್ಕೊಡು, ಧೈರ್ಯ ಹೇಳ್ಬೇಕು. ಅವನಿಗೆ ಏನೇನ್ ಧೈರ್ಯ ಹೇಳ್ಬೇಕೋ ಎಲ್ಲ ನಾನೇ ಹೇಳಿದ್ದೀನಿ. ಸದ್ಯಕ್ಕೆ ಅವನ್ನ ಕಳಿಸ್ಕೊಡಕ್ಕಾಗಲ್ಲ. ಯಾಕೆ? ವಾಸ್ತುಶಿಲ್ಪದ ಪ್ರಕಾರ ನಮ್ಮ ನಾಗೇಂದ್ರಪ್ಪ ಮಾಡಿರೋ ಶುಭ ಕಾರ್ಯದ ಚಾಣಕ್ಯ ಕೆಲಸಕ್ಕೆ ನಿಮ್ ಮಗ ಒಬ್ಬನೇ ಪ್ರತ್ಯಕ್ಷ ಸಾಕ್ಷಿ. ನಾಳೆ ಹೆಂಡತಿ ಸತ್ಲು ಅನ್ನೋ ದುಃಖದಲ್ಲಿ ಪೊಲೀಸ್ನವರ ಹತ್ರ ಏನಾರು ಬಾಯಿ ಬಿಟ್ಟ ಶೂನ್ಯ ಮಾಸ ಚಂದ್ರನಂತೆ ಇಡೀ ಜೀವಮಾನವೆಲ್ಲ ಕತ್ಲೆ ಕೋಣೆಯಲ್ಲಿ ಕೊಳಿಬೇಕಾಗತ್ತೆ. ನೀನ್ ಹೆದರ್ಕೋಬೇಡ ಭಾವ. ಅವ್ನ್ ರಾತ್ರಿ ಹೊತ್ನಲ್ಲಿ ಒಂಟಿಯಾಗಿ ಒಂದಕ್ಕೆ ಹೋಗಕ್ಕೆ ಭಯ ಪಡ್ತಾನೆ, ಇನ್ನು ಪೊಲೀಸಿಗೆ ಬಾಯ್ ಬಿಡ್ತಾನ. ಅವ್ನ್ ಬಿಟ್ಬಿಡು ಭಾವ. ಭಾವ, ನಿನ್ನ ಮಗ ಅಂಜುಬುರ್ಕ ಅಂತ ನನಗ್ ಗೊತ್ತು. ಆದ್ರೆ ಹಳಾದ ದೇವ್ರು ಅವನಿಗೊಂದು ಬಾಯಿ ಅಂತ ಕೊಟ್ಬಿಟ್ಟಿದಾನಲ್ಲ. ತಪ್ಪಿಸ್ಕೊಂಡಿರೋ ಆ ಲಾರಿ ಡ್ರೈವರ್ನ ಹಿಡಿದು ಪೊಲೀಸ್ ಒಪ್ಪಿಸೋವರೆಗೂ ನಿನ್ನ ಮಗ ನನ್ನ ಹತ್ರನೇ ಇರ್ತಾನೆ. ಇದು ತುಂಬಾ ಅನ್ಯಾಯ ಭಾವ. ಆಗ ಕೆಲಸ ಮುಗಿದ್ಮೇಲೆ ಕಳ್ಸ್ಕೊಡ್ತೀನಿ ಅಂತ ಹೇಳಿದ್ದೆ, ಈಗ ಕೆಲಸ ಮುಗಿತಲ್ಲ, ದಯವಿಟ್ಟು ನನ್ನ ಮಗನ್ ಕಳ್ಸ್ಕೊಟ್ಬಿಡು ಭಾವ. ಆಗ ಆ ಥರ ಹೇಳಿದ್ದೆ, ಈಗ ಈ ಥರ ಹೇಳ್ತಾ ಇದ್ದೀನಿ. ನಿನ್ನ ಮಗನ್ನು ಉಳಿಸ್ಕೊಳ್ಳೋ ಹುಚ್ಚು ಆವೇಶದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಮಾಡಿದ್ಯೋ
ನಿನ್ನ ಸೊಸೆ ಹೋದ ಜಾಗಕ್ಕೆ ನಿನ್ನ ಮಗನ್ನೂ ಕಳಿಸ್ಬೇಕಾಗತ್ತೆ. ಕಾಲಕೂಟ ವಿಷಾನ ಹಲ್ಲಿನ ತುದಿಲಿಟ್ಕೊಂಡಿರೋ ಆ ನಾಗೇಂದ್ರ ತನ್ನ ಸಾಧನೆಗೋಸ್ಕರ ಏನು ಮಾಡೋಕ್ಕೂ ಹಿಂಜರಿದೆ ಇರೋ ಈ ನಾಗೇಂದ್ರ ಇಬ್ರು ಒಂದೇ. ಹುಷಾರ್. ಅವ್ವ ಶಾರದವ್ವ, ಅವ್ವ ನಾನ್ ಕ್ಷಮಿಸ್ಬಿಡ್ರವ್ವ. ನಾನ್ ತಪ್ಪು ಮಾಡ್ಬಿಟ್ಟೆ. ಹೇಳ್ರಂಗಯ್ಯ, ಏನಾಯ್ತು ಹೇಳು. ನಾನ್ ಪಾಪಿ ಕಣ್ರವ. ಅಕ್ಕ ತಮ್ಮನ ಪ್ರೀತಿಗೆ ದ್ರೋಹ ಬಗದೆ ಲಕ್ಷ್ಮವ್ವ ಶಂಕರಪ್ಪನವ್ರ ಬದುಕಿಗೆ ಬೆಂಕಿ ಇಟ್ಬಿಟ್ಟೆ ಕಣ್ರವ. ಬೆಂಕಿ ಇಟ್ಬಿಟ್ಟೆ. ಏನ್ ಹೇಳ್ತಾ ಇದ್ಯಾ? ಹೌದ್ರವ, ನಾನ್ ಶಂಕರಪ್ಪನವ್ರನ್ನ ಹೇಳಿದ್ದೆಲ್ಲ ಸುಳ್ಳು ಕಣ್ರವ. ಸುಳ್ಳು. ಸುಳ್ಳ? ಯಾಕಾಗ ಹೇಳ್ದೆ? ಏನ್ ಮಾಡ್ರವ, ಆ ಪಂಡಿತಪ್ಪ ನಿಮ್ ಯಜಮಾನರು ಸೇರ್ಕೊಂಡ್ಬಿಟ್ಟು ನಿಮ್ಮ ತಿಳಿ ಹಂಗ ನಾನು ಸುಳ್ಳು ಹೇಳದೆ ಇದ್ರೆ ನನ್ನ ಮಗಳನ್ನು, ಅಳಿಯನ್ನು, ಶಂಕರಪ್ಪನವ್ರನ್ನು, ಲಕ್ಷ್ಮವ್ರನ್ನು ಕೊಂದು ಬಿಡ್ತೀನಿ ಅಂತ ಹೆದರಿಸಿ ನಾನು ಹೊಡೆದು ಬಡ್ದು ಸುಳ್ಳು ಹೇಳಿಸಿದ್ರು ಕಣ್ರವ. ನಾನು ಅವ್ರು ಹೇಳ್ದಂಗೆ ಹೇಳಿದ್ರು. ಕೊನೆಗೂ ನನ್ನ ಮಗಳನ್ನ ಸಾಯಿಸ್ಬಿಟ್ಟು ಆ ತಪ್ಪನ್ನ ಶಂಕರಪ್ಪನವ್ರ ಮೇಲೆ ಹಾಕಿದ್ರು ಕಣ್ರವ. ಈಗ ಶಂಕರಪ್ಪನವ್ರನ್ನು ಕೊಲ್ಲು ಹಂಚಿಗೆಲ್ಲಿದಾರವ. ಇದ್ರಲ್ಲಿ ಶಂಕರಪ್ಪನವ್ರದ್ದು ಎಳ್ಳಷ್ಟು ತಪ್ಪಿಲ್ಲ ಕಣ್ರವ. ಈ ಸುದ್ದಿನ ಆದಷ್ಟು ಬೇಗ ಲಕ್ಷ್ಮಿ ಅವ್ರಿಗೆ ಹೇಳ್ರವ. ಇಲ್ಲ ಅಂದ್ರೆ ಅನಾಹುತ ಆಗ್ಬಿಡ್ತತೆ. ಕಾಪಾಡಿ, ಯಾರಾದ್ರೂ ಕಾಪಾಡಿ. ರಂಗಜ, ಯಾರೇ ಕೆಲಸ ಮಾಡಿದ್ದು? ಅಣ್ಣ, ಆದಷ್ಟು ಬೇಗ ನನ್ನ ಶಂಕರಪ್ಪ ಕರ್ಕೊಂಡು ಹೋಗಿ. ನಾನು ನಿಜ ಹೇಳ್ಬೇಕು. ಶಂಕರಪ್ಪ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ನಮ್ಮನೇಲಿದ್ದಾರೆ. ಹೌದಾ? ಬಾ ಹೋಗೋಣ. ಮೆಲ್ಲಿಗೆ. ರಜಾ, ನೀನ್ ಹೇಳ್ತಾ ಇರೋದು ಹಿತ ಕಣ್ರಪ್ಪ, ಹಿತ. ಈ ಎಲ್ಲದಕ್ಕೂ ಕಾರಣ ಆ ನಾಗೇಂದ್ರಪ್ಪ. ನಾಗೇಂದ್ರ ಪಂಡಿತ, ಆ ನನ್ನ ಮಗ ಲಾರಿ ಡ್ರೈವರ್ ಯಾವ ಕ್ಷಣದಲ್ಲಿ ಇಲ್ಲಿಗೆ ಬರ್ತಾನೋ ಹೇಳಕ್ಕಾಗಲ್ಲ. ಆದ್ರಿಂದ ನಮ್ಮ ಎಚ್ಚರಿಕೆಯಲ್ಲಿ ನಾವಿರ್ಬೇಕು ಅಂತ ಗೂಂಡಾಗಳನ್ನ ತಂದಿರಿಸಿದ್ದೀನಿ. ಅವನು ಇಲ್ಲಿ ಕಾಲಿಟ್ಟು ಕೂಡ್ಲೆ ಕಾಲು ಅಂದ್ರೆ ಕಾಲು, ಕೀಲು ಅಂದ್ರೆ ಕೀಲು ಕತ್ತರಿಸಿ ಬಿಸಾಕ್ತಾರೆ. ಒಳ್ಳೆ ಕೆಲಸ ಮಾಡಿದ್ರಿ ನೋಡಿ. ಇದುವರೆಗೂ ಎಲ್ಲಾ ಗ್ರಹಗಳು ಸಕ್ರಿಯವಾಗಿ ಪಾತ್ರ ಮಾಡಿವೆ. ಇನ್ನು ಕ್ಲೈಮ್ಯಾಕ್ಸ್ ಒಂದು ಸಕ್ಸಸ್ ಆಗ್ಬಿಟ್ರೆ ಅಲ್ಲಿಗೆ ನನಗೆ 9,000 ಸುವರ್ಣ ಗ್ಯಾರಂಟಿ ಸಿಗುತ್ತೆ. ಮೊದಲು ಆ ನನ್ನ ಮಗನ ಹೆಣ ಉರುಳ್ಳಿ. 9,000ನೇನು 99,000 ಸುವರ್ಣ ಕೊಡ್ತೀನಿ. ನಾಗೇಂದ್ರ, ಏನಮ್ಮ ಶಾರದಾ, ಗಂಡನಿಗೆ ಉಪಚಾರ ಮಾಡೋದು ಬಿಟ್ಟು ಹೆಸರಿಟ್ಟು ಕರೆದು ಅಪಚಾರ ಮಾಡ್ತಿದ್ಯಲ್ಲಮ್ಮ. ಲೇ ಪಂಡಿತ, ಗಂಡನ ಮೇಲೆ ಹೆಚ್ಚಿನ ಪ್ರೀತಿ ಉಕ್ಕಿ ಹರಿದಾಗ ಈ ರೀತಿ ಕರೀತಾರಯ್ಯ. ಹಾಗೇನು? ಇಂಥ ಸಮಯದಲ್ಲಿ 3ನೇ ವ್ಯಕ್ತಿ ಇಲ್ಲಿರೋದು ಚೆನ್ನಾಗಿರೋಲ್ಲ. ಸ್ವಲ್ಪ ಏಕಾಂತದಲ್ಲಿರೋಕ್ ಬಿಡ್ತೀಯಾ? ಆಯ್ತು, ನಾನು ಯಾರಿಗೂ ಅಡಚಣೆ ಆಗಿರೋಲ್ಲ. ನಾನು ಮೀನಾಕ್ಷಿ ಕೂಡ ಹೀಗೆ ಏಕವಚನ ಕರೀತಾ ಇತ್ತು. ಹೊರಟೋಗಿ. ಶಾರದಾ, ಇದ್ದಕ್ಕಿದ್ದಾಗೆ ನೀನಿಲ್ಲಿ ಪ್ರತ್ಯಕ್ಷವಾದ ಕಾರಣ ಹೇಳ್ಬೇಕಾದವಳು ನಾನಲ್ಲ, ನೀನು. ಹೇಳು, ರಂಗಜ್ಜನ ಹತ್ರ ಸುಳ್ಳು ಹೇಳಿಸಿ ಗೌರಿನ ಕೊಲೆ ಮಾಡಿ ಆ ಅಪವಾದನ ನನ್ ತಮ್ಮನ ಮೇಲೆ ಯಾಕೆ ಹೊರಿಸ್ದೆ? ಇದರಿಂದ ನಿನಗ್ ಸಿಗೋ ಭಾಗ್ಯನಾದ್ರೂ ಏನು ಹೇಳು. ನಾನು ಹಾಗೆ ಮಾಡದೆ ಬೇರೆ ದಾರಿ ಇರ್ಲಿಲ್ಲ ಶಾರದಾ. ಹೇಗಾದ್ರೂ ಮಾಡಿ ಲಕ್ಷ್ಮಿ ಆಸ್ತಿನ ಹೊಡ್ಕೊಂಡು ನನ್ನ ತಲೆ ಮೇಲಿದ್ದ ಸಾಲದ ಹೊರೆನ ಇಳಿಸಬೇಕು ಅಂತಿದ್ದ ನನ್ನ ದಾರಿಗೆ ಅಡ್ಡ ಬಂದ ನಿನ್ನ ತಮ್ಮ. ಊರು ಜನಗಳ ಮುಂದೆ ನಿನ್ನ ಸಂಬಂಧನ ಬಯಲು ಮಾಡಿ ಅವಮಾನ ಮಾಡಿದ್ದು ಅಲ್ದೆ ನಿನ್ನೂ ನನಗ್ ಗಂಟ್ ಹಾಕ್ದ. ಇಷ್ಟೆಲ್ಲ ಮಾಡಿರೋ ನಿನ್ನ ತಮ್ಮನ್ನ ಸುಮ್ಮನೆ ಬಿಡಕ್ಕಾಗತ್ತಾ? ಅವನ ಮೇಲಿನ ಸೇಡು ತೀರ್ಸ್ಕೊಳ್ಳೋಕೋಸ್ಕರ ನನಗೆ ಬೇಕಾದ ಪಾತ್ರಧಾರಿಗಳನ್ನ ನಾನೇ ಆರಿಸ್ಕೊಂಡೆ. ರಸವತ್ತಾದ ನಾಟಕ ಆಡ್ದೆ. ಆ ನಾಟಕ ಮುಗಿಯೋಕ್ ಮುಂಚೆ ಉಳಿದಿರೋ ದೃಶ್ಯ ಯಾವುದು ಗೊತ್ತಾ? ನಿನ್ನ ತಮ್ಮ ಶಂಕರನ ವಧಾ ಪ್ರಸಂಗ. ಶಾರದಾ, ಹಾಗೂ ಇಲ್ಲಿವರೆಗೂ ಬಂದಿದೀಯಾ? ಅದನ್ನು ನೋಡ್ಕೊಂಡೇ ಹೋಗು. ಈಗ ನಡೆಯೋದು ಶಂಕರನ ವಧಾ ಪ್ರಸಂಗ ಅಲ್ಲ, ನಟ ಭೈರವ ನಾಗೇಂದ್ರನ ಮರ್ದನ. ಶಾರದಾ, ನನಗ್ ಸೌಭಾಗ್ಯ ತಂದ್ಕೊಟ್ಟ ನನ್ನ ತಮ್ಮನೇ ನನಗ್ ಸರ್ವಸ್ವ. ಅವನನ್ನು ಉಳಿಸ್ಕೊಳ್ಳಕ್ಕೆ ನಿನ್ನಂತ ವಿಷ ಸರ್ಪನ ಕೊಂದು ನಾನು ವಿಧವೆ ಆದ್ರೂ ಹೆಮ್ಮೆಯಿಂದ ಬದುಕ್ತೀನಿ.
ಶಂಕ್ರು, ಆ ಚಂಡಾಲನ್ ಸ್ನೇಹ ಬೆಳೆಸಿ ಮೊದಲ್ ತಪ್ಪು ಮಾಡ್ಬಿಟ್ಟೆ. ಈಗ ನಿನ್ ಮೇಲೆ ಸಂದೇಹ ಪಟ್ಟು ಎರಡನೇ ಸಲ ತಪ್ಪು ಮಾಡ್ಬಿಟ್ಟೆ ಶಂಕ್ರು. ಅದಕ್ಕೆ ಅದಕ್ಕೆ ದೇವರು ಸರಿಯಾದ ಶಿಕ್ಷೆ ಕೊಟ್ಬಿಟ್ಟ. ಶಂಕರು, ನೀನ ನೋಯಿಸ್ಬಿಟ್ಟೆ. ಹಾಗೆ ಹೇಳ್ಬೇಡ ಅಕ್ಕ, ಶಂಕರು, ಹಾಗೆ ಹೇಳ್ಬೇಡ ಶಂಕರು. ಅಕ್ಕ. ನಾಗೇಂದ್ರ,
ಬೇಡ ಶಂಕರ್, ಅವನು ಮಾಡಿರೋ ತಪ್ಪಿಗೆ ಕಾನೂನು ಅವನಿಗೆ ಶಿಕ್ಷೆ ಕೊಡುತ್ತೆ. ಅವನು ಸಾಯಿಸಿ ನೀನ್ ಅಪರಾಧಿ ಆಗ್ಬೇಡ. ಇಲ್ಲ, ಅವ್ನು ನನ್ನ ಸಾಯಿಸ್ದೆ ಬಿಡಲ್ಲ. ಊರನ್ನೇ ಹಾಳು ಮಾಡುವಂತ ನಾಗೇಂದ್ರನಂತ ಪಾಪಿಗಳು ಬದುಕಿರಬಾರ್ದು ಶಂಕರ್. ಅವನನ್ನು ಕೊಂದು ಜೈಲಿಗೆ ಹೋಗ್ತಾ ಇದ್ದೀನಿ ಅನ್ನೋ ದುಃಖಕ್ಕಿಂತ ಜೀವನದಲ್ಲಿ ಒಂದೊಳ್ಳೆ ಕೆಲಸ ಮಾಡಿದ್ನಲ್ಲ ಅನ್ನೋ ತೃಪ್ತಿ ನನಗಿದೆ. ಶಂಕರ್, ನೀವು ಲಕ್ಷ್ಮಿ ಸುಖವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ವಾಸು, ಇನ್ಸ್ಪೆಕ್ಟರ್ ಸಾಹೇಬ್ರೆ, ಬೇಗ ಕರ್ಕೊಂಡೋಗಿ ಊರಿನ ಜನ ಎಲ್ಲ ಉಗ್ರ ಕೋಪದಲ್ಲಿ ಬಂದ ಆಮೇಲೆ ನನ್ನ ಗ್ರಹಗತಿ ಮುಗಿಸ್ಬಿಡ್ತಾರೆ. ನಿಮಗ್ ಕೆಲಸ ಅಲ್ದಂಗ್ ಮಾಡ್ಬಿಟ್ಟಾರು. ಬೇಗ ಹೊರಡಿಯಪ್ಪ. ರಾಮ 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 ರಾಮ. ವಾಸು, ವಾಸು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅಂದ್ರೆ ಇಲ್ಲೇ ಇರ್ಬೇಕು ಅಂತನಾ? ನೀವ್ ಎಲ್ಲಿದ್ರೆ ನಾನು ಅಲ್ಲೇ ಇರ್ತೀನಿ. ಇಲ್ದಿದ್ರೆ ಲಕ್ಷ್ಮಿ, ಅಬ್ಬಾ ಅಬ್ಬಬ್ಬಾ